ಯು ಆರ್ ಎ ಕಾನ್ಸಿಕ್ವೆನ್ಸ್ ಆಫ್ ಸಂಬಡೀಸ್ ಡಿಸಿಷನ್. ಈ ಲೋಕದಲ್ಲಿ ನಾನು ನೀವು ಇರೋದು ಒಬ್ಬರು ತೀರ್ಮಾನ ಮಾಡಿದ್ರು. ಯಾರು? ನಮ್ಮ ಅಪ್ಪ ಅಮ್ಮ ತೀರ್ಮಾನ ಮಾಡಿದ್ರು, ಅದಕ್ಕೆ ಇಲ್ಲಿದ್ದೀವಿ. ನಿಮ್ಮ ಅಪ್ಪ ಅಮ್ಮನ ತೀರ್ಮಾನ. ಈ ಲೋಕದಲ್ಲಿರೋ ಅಷ್ಟು ಜನನು ಯಾರೋ ಒಬ್ರು ತೀರ್ಮಾನ ಮಾಡಿದ್ದಕ್ಕೆ ಲೋಕದಲ್ಲಿರೋದು. ಇವಾಗ ನಾನು ಇಲ್ಲಿರೋದೇ ನನ್ನ ತೀರ್ಮಾನ ಅಲ್ಲ. ಸೊ ಯಾವಾಗಲೇ ನಿಮ್ಮನ್ನು ನೋಡಬೇಡಿ, ನಾನು ಎಷ್ಟು ಕೆಟ್ಟವನ ಒಳ್ಳೆಯವನ ಅದನ್ನೆಲ್ಲ ಚೆಕ್ ಮಾಡಬೇಡಿ. ಯೇಸು ಸ್ವಾಮಿ ನನಗಾಗಿ ಮಾಡಿದ್ದಂಥ ಎಲ್ಲ ಕೆಲಸಕ್ಕೆ ಇವತ್ತು ನಾನು ಚೆನ್ನಾಗಿದ್ದೀನಿ. ಯಾರಪ್ಪನ ಪುಣ್ಯನೋ ಗೊತ್ತಿಲ್ಲ, ನಮ್ಮಪ್ಪನ ಪುಣ್ಯದಲ್ಲಿ ನಾನಿವತ್ತು ಚೆನ್ನಾಗಿದ್ದೀನಿ. ಯಾರು ಮಾಡಿದ ಪುಣ್ಯನೋ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮಾಡಿದಂಥ ಪುಣ್ಯದಲ್ಲಿ ಇವತ್ತು ನಾನು ನೀವು ಚೆನ್ನಾಗಿದ್ದೀವಿ. ಇವತ್ತು ಯೇಸು ಸ್ವಾಮಿ ಪುಣ್ಯದಿಂದ ಈ ಸತ್ಯವನ್ನು ಕೇಳ್ತಾ ಇರುವಂಥ ಎಲ್ಲರೂ ಚೆನ್ನಾಗಿರ್ತಾರೆ. ನೀವು ಚೆನ್ನಾಗಿರೋದಕ್ಕೆ ಕಾರಣ ಯಾರ ಪುಣ್ಯ? ಯೇಸು ಸ್ವಾಮಿಯ ಪುಣ್ಯ. ಆರಾಧನೆ ನನ್ನ ತಂದೆಗೆ, ಆರಾಧನೆ ಯೇಸುರಾಜನಿಗೆ, ಆರಾಧನೆ ಪವಿತ್ರಾತ್ಮನಿಗೆ, ಜೀವಂತ್ಯ ದಿನವೆಲ್ಲ ಆರಾಧನೆ ಆರಾಧನೆ ನನ್ನ ಜೀವಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಬದುಕಿರುವ ಕಾಲವೆಲ್ಲ ನಿನ್ನನ್ನೇ ಹಾಡುವೆನು. ಎಲ್ಲರೂ ಸೇರಿ ಹಾಡೋಣ. ನನ್ನ ಜೀವಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಬದುಕಿರುವ ಕಾಲವೆಲ್ಲ ನಿನ್ನನ್ನೇ ಹಾಡುವೆನು. ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ತಂದೆ ಮಗ ಪವಿತ್ರಾತ್ಮನೇ ನಾ ಮಾಡುವೆ ತಂದೆ ಮಗ ಪವಿತ್ರಾತ್ಮನೇ ನಾ ಮಾಡುವೆ ಆರಾಧನೆ. ಯೆಹೋವಾ ಇರೇ, ಯೆಹೋವಾ ಇರೇ, ಯೆಹೋವಾ ಇರೇ. ಕೊರತೆಯನ್ನು ನೀಗಿಸುವವನು ನೀನಲ್ಲವೇ? ಎಲ್ಲರೂ ಸೇರಿ ಯೆಹೋವಾ ಇರೇ, ಯೆಹೋವಾ ಇರೇ. ಕೊರತೆಯನ್ನು ನೀಗಿಸುವವನು ನೀನಲ್ಲವೇ? ಆರಾಧನೆ ನಿಮಗೆ, ಆರಾಧನೆ ಶತವತಿ. ತಂದೆ ಮಗ ಪವಿತ್ರಾತ್ಮನೇ ನಾ ಮಾಡುವೆ ತಂದೆ ಮಗ. ತಂದೆ ಮಗ ಪವಿತ್ರಾತ್ಮನೇ ನಾ ಮಾಡುವೆ ಆರಾಧನೆ. ಬಂದಿರುವ ಎಲ್ಲರನ್ನು, ಆನ್ಲೈನಲ್ಲಿ ನೋಡ್ತಾ ಇರುವಂಥ ಎಲ್ಲರನ್ನು ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಹ್ವಾನಿಸ್ತೇನೆ. ದೊಡ್ಡ ದೊಡ್ಡ ಸಮುದಾಯಗಳು ಅಥವಾ ಸಂಸ್ಥೆಗಳು ಇವತ್ತು ಹೆಚ್ಚಾಗಿರೋದಕ್ಕೆ ಕಾರಣ ಏನಂದರೆ ಟೀಚಿಂಗ್. ಬುದ್ಧಿಸ್ಟು,
ಜೈನ್ ಮತದವರು ಎಲ್ಲರೂ ನೋಡಿ, ದೇ ಡೋಂಟ್ ಸ್ಪೀಕ್ ಇನ್ ಕ್ರೂಸೈಡ್ಸ್. ನಿತ್ಯಾನಂದ ಇವರೆಲ್ಲ ನೋಡಿ, ಮೇಕಿಂಗ್ ಡಿಸೈಪಲ್ಸ್. ಇವರೆಲ್ಲ ನೋಡಿ ದಿನೇ ದಿನೇ ಬೆಳೀತಾ ಇದ್ದಾರೆ. ಯಾಕೆ ಗೊತ್ತಾ? ಥ್ರೂ ಟೀಚಿಂಗ್. ಸೊ ನಾವು ಯಾವುದನ್ನು ಟೀಚ್ ಮಾಡ್ತಾ ಇದ್ದೀವಿ ಅನ್ನೋದು ಭಾಳ ಭಾಳ ಮುಖ್ಯ. ಯಾಕೆ ಗೊತ್ತಾ? ಆ ಟೀಚಿಂಗಲ್ಲೇ ಜನರು ಇಂಪ್ಯಾಕ್ಟ್ ಆಗೋದು, ಆ ಟೀಚಿಂಗಲ್ಲೇ ಡಿನಾಮಿನೇಷನ್ಗಳು ಬೆಳೆಯೋದು, ಬ್ರ್ಯಾಂಚಸ್ ಆಗೋದು, ಸುವಾರ್ತೆಗಳು ಸಾರಲ್ಪಡೋದು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಹೋಗಿ ಜಗತ್ತೆಲ್ಲ ಸುವಾರ್ತೆ ಸಾರಿ ಎಲ್ಲರನ್ನ ಏನು ಮಾಡಿರಿ? ಶಿಷ್ಯರನ್ನಾಗಿ ಮಾಡಿ. ಸೊ ಶಿಷ್ಯರನ್ನಾಗಿ ಮಾಡಬೇಕು ಅಂದರೆ ವಿ ನೀಡ್ ಟೀಚಿಂಗ್. ಸೊ ಇವತ್ತು ಟೀಚಿಂಗ್ ಮಿನಿಸ್ಟ್ರಿ ತುಂಬ ತುಂಬ ಮುಖ್ಯ. ಕ್ರಿಸ್ಟಿಯಾನಿಟಿ ಅನ್ನೋದು ಅಸಂಪ್ಷನ್ ಅಲ್ಲ, ಏನೋ ಒಂದು ಊಹೆ ಮಾಡಿಕೊಂಡು ಅಥವಾ ಹಿಂಗೆ ಇರ್ಬೋದೇನೋ, ವಾಕ್ಯ ಹಿಂಗೆ ಇದೆ ಏನೋ, ಒಂದು ವೇಳೆ ಹಿಂಗಿರ್ಬೋದೇನೋ, ಒಂದು ವೇಳೆ ಹಂಗಿರ್ಬೋದು, ಒಂದು ವೇಳೆ ಹಂಗೆ ಹಿಂಗೆ ಅಂತಲ್ಲ. ಇಲ್ಲ, ಕರೆಕ್ಟಿಗೆ ನಾವು ತಿಳ್ಕೊಬೇಕು. ದೇವ್ರು ಯಾರು, ದೇವ್ರು ಎಷ್ಟು ಒಳ್ಳೆಯವರು, ದೇವರು ಏನಕ್ಕಾಗಿ ಲೋಕಕ್ಕೆ ಬಂದರು, ನಾನು ಯಾರು, ದೇವ್ರು ಯಾರು, ಇದನ್ನೆಲ್ಲ ತಿಳ್ಕೊಬೇಕು. ಇದಕ್ಕಾಗಿಯೇ ನಾವು ಚರ್ಚಿಗೆ ಬರೋದು. ಪ್ರೈಸ್ ದಿ ಲಾರ್ಡ್, ಆಮೆನ್. ಸೊ ಹಳೆ ಒಡಂಬಡಿಕೆ ಏನು ಹೇಳುತ್ತೆ, ಹೊಸ ಒಡಂಬಡಿಕೆ ಏನು ಹೇಳುತ್ತೆ, ಇದನ್ನೆಲ್ಲ ನಾವು ದಿನೇ ದಿನೇ ಏನು ಮಾಡಬೇಕು ಅಂತ ಕಲಿಬೇಕು. ನಾವು ಒಂದೊಂದು ಚೆನ್ನಾಗಿ ತಿಳ್ಕೊಬೇಕು. ನೋಡಿ, ನಾವು ಚೆನ್ನಾಗಿರಬೇಕು, ಆಶೀರ್ವಾದವಾಗಿರಬೇಕು, ಸಮಾಧಾನವಾಗಿರಬೇಕು ಅನ್ನೋದು ದೇವರ ಚಿತ್ತ. ನೋಡಿ, ಇವತ್ತು ನಾವು ಸಂತೋಷವಾಗಿದ್ದರೇ ಇನ್ನೊಬ್ಬರನ್ನ ಸಂತೋಷವಾಗಿ ಇಡೋದಕ್ಕೆ ಸಾಧ್ಯ. ನನಗೇ ಸಂತೋಷ ಇಲ್ಲ ಅಂದಮೇಲೆ ಇನ್ನೊಬ್ಬರನ್ನ ಹೆಂಗೆ ಸಂತೋಷಪಡಿಸೋದು? ಅದೇ ರೀತಿಯೇ ಆಶೀರ್ವಾದನೂ ಅಷ್ಟೇ. ನಾನು ಆಶೀರ್ವಾದವಾಗಿದ್ದರೆ ತಾನೇ ಇನ್ನೊಬ್ಬರಿಗೆ ಆಶೀರ್ವಾದವಾಗಿರೋದು. ಸೊ ಯಾವ್ದು ನನ್ನ ಹತ್ರ ಇಲ್ಲವೋ ಅದು ಇನ್ನೊಬ್ರಿಗೆ ಕೊಡೋಕ್ಕಾಗೋದಿಲ್ಲ. ಸೊ ನೀವು ಫುಲ್ಲಾಗಿ ಸಂಪೂರ್ಣವಾಗಿ ಆಶೀರ್ವಾದವಾಗಿ ಇರಬೇಕು. ನಿಮ್ಮಿಂದ ಅದು ಓವರ್ಫ್ಲೋ ಆಗಬೇಕು. ಪ್ರೈಸ್ ದಿ ಲಾರ್ಡ್. ನೀವು ಬೇರೊಬ್ಬರಿಗೆ ಆಶೀರ್ವಾದಕರವಾಗಿ ಇರಬೇಕು ಅನ್ನೋದೇ ದೇವರ ಚಿತ್ತ. ಪ್ರೈಸ್ ದಿ ಲಾರ್ಡ್. ಚೆನ್ನಾಗಿ ತಿಳ್ಕೊಳ್ಳಿ, ಯು ಆರ್ ಲಿವಿಂಗ್ ಎ ಸಂಬಡೀಸ್ ಲೈಫ್. ಇವಾಗ ನಾನು ಈ ಲೋಕದಲ್ಲಿ ಬಾಳಬೇಕು ಅಂದರೆ ಅದು ಇನ್ನೊಬ್ಬರು ತೀರ್ಮಾನ ಮಾಡಿದ್ದು. ಈ ರೀತಿ ಹೇಳ್ತೀನಿ ನೋಡಿ, ಯು ಆರ್ ಎ ಕಾನ್ಸಿಕ್ವೆನ್ಸ್ ಆಫ್ ಸಂಬಡೀಸ್ ಡಿಸಿಷನ್. ಆಮೇಲೆ ಈ ಲೋಕದಲ್ಲಿ ನಾನು ನೀವು ಇರೋದು ಒಬ್ಬರು ತೀರ್ಮಾನ ಮಾಡಿದ್ರು. ಯಾರು? ನಮ್ಮ ಅಪ್ಪ ಅಮ್ಮ ತೀರ್ಮಾನ ಮಾಡಿದ್ರು, ಅದಕ್ಕೆ ಇಲ್ಲಿದ್ದೀವಿ. ನೀವು ಇಲ್ಲಿದ್ದೀರ ಅಂದರೆ ಅದು ಯಾರು ತೀರ್ಮಾನ? ನಿಮ್ಮ ಅಪ್ಪ ಅಮ್ಮನ ತೀರ್ಮಾನ. ಈ ಲೋಕದಲ್ಲಿರೋ ಅಷ್ಟು ಜನನು ಯಾರೋ ಒಬ್ರು ತೀರ್ಮಾನ ಮಾಡಿದ್ದಕ್ಕೆ ಲೋಕದಲ್ಲಿರೋದು. ಇವಾಗ ನಾನು ಇಲ್ಲಿರೋದೇ ನನ್ನ ತೀರ್ಮಾನ ಅಲ್ಲ, ನಮ್ಮ ಅಪ್ಪ ಅಮ್ಮನ ತೀರ್ಮಾನನೇ ಇವತ್ತು ನಾನಿದ್ದೀನಿ. ನೀವು ಇಲ್ಲೆಲ್ಲ ಕುಂತಿದ್ದೀರಲ್ಲ, ನಾನು ನೋಡ್ತಾ ಇದ್ದೀರಲ್ಲ, ಇದು ನೀವಾಗಿ ಇಲ್ಲಿ ಬಂದಿಲ್ಲ, ನಿಮ್ಮ ಅಪ್ಪ ಅಮ್ಮನ ತೀರ್ಮಾನ ಇದಲ್ಲ. ಅದೇ ರೀತಿಯೇ ನಾನು ನೀವು ಮಾಡುವಂಥ ತೀರ್ಮಾನದಲ್ಲಿ ಅನೇಕರು ಆಶೀರ್ವಾದವಾಗಿರ್ತಾರೆ. ಆಮೇಲೆ ಅದಕ್ಕೆ ದೇವರು ನೀವು ಚೆನ್ನಾಗಿ ಬೆಳಿಬೇಕು, ಆಶೀರ್ವಾದವಾಗಿರಬೇಕು, ನೀವು ಚೆನ್ನಾಗಿರಬೇಕು ಅನ್ನೋದಕ್ಕೆ ಯಾಕೆ ದೇವ್ರು ಇಷ್ಟು ಎದುರು ನೋಡ್ತಾರೆ ಗೊತ್ತಾ? ನಿಮ್ಮ ಮುಖಾಂತರ ಯಾರೋ ಒಬ್ಬರು ವೇಟಿಂಗಲ್ಲಿದ್ದಾರೆ, ನಿಮ್ಮ ಮುಖಾಂತರ ಇನ್ನೊಬ್ರು ಕಷ್ಟದಲ್ಲೇ ಇದ್ದಾರೆ. ನೀವು ಚೆನ್ನಾಗಾದರೆ ಅವ್ರು ಚೆನ್ನಾಗಾಗ್ಬಿಡ್ತಾರೆ. ಯಾರೋ ಒಬ್ರು ನರಕಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ನೀವು ಹೋಗಿದ ತಕ್ಷಣ ಅಲ್ಲಿ ಸುವಾರ್ತೆ ಹೇಳಿದ ತಕ್ಷಣ ಒಬ್ಬ ಈ ಕಡೆ ತಿರುಗ್ತಾನೆ. ಸೊ ಎವ್ರಿಥಿಂಗ್ ಈಸ್ ವೆಯ್ಟಿಂಗ್. ಗಾಡ್ ಈಸ್ ವೆಯ್ಟಿಂಗ್. ದೇವರು ಪರಲೋಕ ಎಲ್ಲ ವೆಯ್ಟ್ ಮಾಡ್ತೈತೆ ನೀನೇನಾದರೂ ಮಾಡಬೇಕು ಅಂತ. ಈ ರೀತಿ ಹೇಳ್ಬೋದು. ಇನ್ನೂ ಅನೇಕರ ಆಶೀರ್ವಾದಕ್ಕೆ ನಾನು ನೀವು ತಡೆಯಾಗಿದ್ದೀವಿ. ಯಾಕೆ ಗೊತ್ತಾ? ಇನ್ನೂ ಸರಿಯಾದ ಸತ್ಯನ ಕಲ್ತ್ಕೊಂಡಿಲ್ಲ. ನಾನು ಚೆನ್ನಾಗಿರಬೇಕು, ನಾನು ಆಶೀರ್ವಾದವಾಗಿರಬೇಕು, ಇನ್ನೊಬ್ಬರು ಚೆನ್ನಾಗಿರ್ತಾರೆ, ನನ್ನ ಮುಖಾಂತರ ದೇವರು ಅನೇಕರನ್ನ ಆಶೀರ್ವಾದವಾಗಿ ಇಡ್ತಾರೆ ಅನ್ನೋ ರೆವಲೇಷನ್ ನಮಗೆ ಬಂದ್ರೇ ನಮಗೆ ಲೈಫ್ ಬಂದ್ಬಿಟ್ಟು ಎಂಜಾಯ್ ಮಾಡಿಕೊಂಡು ಅಥವಾ ಸಂತೋಷವಾಗಿ ಓಡೋದಕ್ಕೆ ನಮಗೊಂದು ಉತ್ಸಾಹ ಇರುತ್ತೆ. ಇಲ್ಲಾಂದರೆ ಏನಪ್ಪ ಜೀವನ, ನಾನು ಯಾರಿಗಾಗಿ ಬಾಳಬೇಕು, ಏನಕ್ಕಾಗಿ ಬಾಳಬೇಕು, ಯಾಕೆ ಈ ಲೋಕದಲ್ಲಿ ಇದ್ದೀನಿ, ನಾನು ಯಾಕೆ ಬಾಳ್ತಾ ಇದ್ದೀನಿ ಅನ್ನೋ ಕ್ವಶನಲ್ಲೇ ತುಂಬ ಜನ ಇರ್ತಾರೆ. ನೋಡಿ, ನೀವು ನಿಮಗಾಗಿ ಬಾಳ್ತಾ ಇಲ್ಲ, ನೀವು ಇನ್ನೊಬ್ರಿಗಾಗಿ ಬಾಳ್ತಾ ಇದ್ದೀರಾ. ಅದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಸೊ ಇವಾಗ ನಾನಿಲ್ಲಿರೋದೇ ಇನ್ನೊಬ್ಬರು ಡಿಸಿಷನ್. ಇವಾಗ ನನ್ನ ಮಕ್ಕಳು ಇಲ್ಲಿದ್ದಾರೆ ಅಂದರೆ ಅದು ಅವ್ರ ಡಿಸಿಷನ್ ಅಲ್ಲ, ನನ್ನ ಡಿಸಿಷನ್. ಸೊ ನೀವಿಲ್ಲಿದ್ದೀರಾ ಅಂದರೆ ನಿಮ್ಮ ತಂದೆ ತಾಯಿ ಡಿಸಿಷನ್. ಸೊ ಇವತ್ತು ಇನ್ನೊಬ್ರು ಚೆನ್ನಾಗಿರ್ತಾರೆ ಅಂದರೆ ಇವತ್ತು ನೀನು ಮಾಡೋ ತೀರ್ಮಾನಗಳು, ಇವತ್ತು ನೀನು ಮಾಡೋ ಕಮಿಟ್ಮೆಂಟ್ಸ್, ನೀನು ಮಾಡೋ ಡಿಸಿಷನ್ಸಲ್ಲಿ ಎಷ್ಟೋ ಜನ ಆಶೀರ್ವಾದವಾಗಿರ್ತಾರೆ, ಎಷ್ಟೋ ಜನ ನೀವು ಸಂತೋಷಪಡಿಸ್ಬೋದು, ಎಷ್ಟೋ ಜನಕ್ಕೆ ನೀವು ಆಶೀರ್ವಾದವಾಗಿರ್ಬೋದು. ಸೊ ಅಬ್ರಾಹ್ಮನ್ನ ದೇವರು ಏನು ಹೇಳಿ ಕರೆದ್ರು ಅಂದರೆ, ನೀನು ಅನೇಕರಿಗೆ ಆಶೀರ್ವಾದ ನಿಧಿಯಾಗಿರ್ತೀಯಪ್ಪ, ನಿನ್ನನ್ನು ಆಶ್ವಸ್ತೀನಿ ಅಂತಲ್ಲ, ನೀನು ಅನೇಕರಿಗೆ ಆಶೀರ್ವಾದವಾಗಿರ್ತೀಯ. ಇದೇ ದೇವರ ಆಶೀರ್ವಾದ. ಸೊ ಬೈಬಲ್ ಹೇಳುತ್ತೆ ವಿ ಆರ್ ರೈಚಸ್. ಹೆಂಗೆ?
ಏನು ಹೇಳುತ್ತೆ? ವಿ ಆರ್ ರೈಚಸ್. ಬಟ್ ಯುವರ್ ಫೀಲಿಂಗ್ಸ್ ಸೇಸ್ ಯು ಆರ್ ಎ ಸಿನ್ನರ್. ನಮ್ಮ ಭಾವನೆಗಳು ಏನು ಹೇಳುತ್ತೆ? ನಾವು ಪಾಪಿಗಳಂತ. ಆದರೆ ಸತ್ಯವೇದ ಏನು ಹೇಳುತ್ತೆ? ನಾವೆಲ್ಲರೂ ನೀತಿವಂತರು. ಇವಾಗ ಉದಾಹರಣೆ, ಇವಾಗ ನೀವು ಒಂದು ವೇಳೆ ಈ ರೀತಿ ಹೇಳ್ತೀನಿ ನೋಡಿ, ಬೆಳ್ಳಗಿದ್ದೀರಾ ಅಂತ ತಿಳ್ಕೊಳ್ಳಿ. ನಿಮಗೆ ಅನ್ನಿಸ್ತೈತೆ ನೀವು ತುಂಬ ಕಲರ್ ಜಾಸ್ತಿ ಅಂತ. ಕನ್ನಡಿ ಮುಂದೆ ಹೋಗಿ ನಿಂತಿದ ತಕ್ಷಣ ಹೇಳುತ್ತೆ ಕನ್ನಡಿ, ಅಷ್ಟು ಕಲರ್ ಇಲ್ಲಪ್ಪ ನೀನು. ಒಂದು ವೇಳೆ ನಾವು ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳಿ, ಈ ರೀತಿನೇ ಹೇಳ್ಬೋದು, ನಾನು ಚೆನ್ನಾಗೇ ಇಲ್ಲ ಅನ್ನೋದು ನನಗೆ ಫೀಲಿಂಗು. ಕನ್ನಡಿಯಲ್ಲಿ ನೋಡಿದ್ರೆ ಹೆಂಗಿದೆ? ಚೆನ್ನಾಗಿದ್ದೀನಿ. ಓಕೆನಾ? ಸೊ ಈಗ ನೀವು ಕಪ್ಪಗಿದ್ದೀರಾ, ಬೆಳ್ಳಗಿದ್ದೀರಾ, ಚೆನ್ನಾಗಿಲ್ಲ ಅನ್ನೋ ಫೀಲಿಂಗ್ಸ್ ಮುಖ್ಯನಾ, ಕನ್ನಡಿ ಹೇಳೋದು ಮುಖ್ಯನಾ? ನಿಮಗೆ ಭಾವನೆಗಳು ಎಷ್ಟೋ ಇರ್ಬೋದು, ಆದರೆ ಸತ್ಯ ಯಾವುದು? ಕನ್ನಡಿ. ಅದೇ ರೀತಿಯೇ ನೀವು ಪಾಪಿಗಳು ಅನ್ನೋ ಭಾವನೆಗಳು ನಿಮಗಿರ್ಬೋದು, ಆದರೆ ಕನ್ನಡಿ ಏನು ಹೇಳುತ್ತೆ ಗೊತ್ತಾ? ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಯು ಆರ್ ರೈಚಸ್, ಯು ಆರ್ ಬ್ಲೆಸ್ಡ್. ಸೊ ಫೀಲಿಂಗ್ಸ್ನ ನೋಡಬೇಡಿ. ಫೀಲಿಂಗ್ಸ್ ನನಗೇನು ಅನ್ನಿಸ್ತೈತೆ, ದರಿದ್ರನೋ ಏನೋ ಗೊತ್ತಿಲ್ಲ, ಶಾಪನೋ ಏನೋ ಗೊತ್ತಿಲ್ಲ, ಇದು ಯಾರು ಮಾಡಿದ ಕರ್ಮನೋ ಗೊತ್ತಿಲ್ಲ, ಯಾಕೆ ನನ್ನ ಲೈಫಲ್ಲಿ ಹಿಂಗೆ ಆಗ್ತೈತೆ, ಒಂದು ವೇಳೆ ಇದೇ ಕಾಯಿಲೆಯಲ್ಲಿ ನಾನು ಸತ್ತೋಗ್ತೀನೋ ಏನೋ, ನಮ್ಮ ಫ್ಯಾಮ್ಲಿ ಮುಂದಕ್ಕೆ ಬರ್ತೈತೋ ಇಲ್ವೋ, ಇಂಥ ಯೋಚನೆಗಳೆಲ್ಲ ನೋಡಬೇಡಿ. ಇದು ಬೈಬಲ್ ಏನು ಹೇಳುತ್ತೆ? ನೀವು ಚೆನ್ನಾಗಿರ್ತೀರ, ನೀವು ದೀರ್ಘಾಯುಷ್ಯಾಗಿರ್ತೀರ, ನೀನು ಆಶೀರ್ವಾದವಾಗಿರ್ತೀರ, ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ನೀವು ಆರೋಗ್ಯವಾಗಿರ್ತೀರ, ಸಂತೋಷವಾಗಿರ್ತೀರ ಅನ್ನೋದು ದೇವರ ಚಿತ್ತ. ಬೈಬಲ್ ಏನು ಹೇಳುತ್ತೋ ಅದೇ ಮುಖ್ಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ಗಾಡ್. ಸೊ ಟೀಚಿಂಗ್ ಅನ್ನೋದು ಭಾಳ ಮುಖ್ಯ. ನೋಡಿ, ನಾವು ಯಾರು, ಬೈಬಲ್ ನಮ್ಮ ಬಗ್ಗೆ ಏನು ಹೇಳುತ್ತೆ ಅನ್ನೋದನ್ನು ಕಲ್ತ್ಕೊಳ್ಳೋದು ಭಾಳ ಒಳ್ಳೆಯದು. ನೋಡಿ, ಯಾಕಂದರೆ ಸತ್ಯವೇದ ಈ ರೀತಿ ಹೇಳುತ್ತೆ. ದ ಬುಕ್ ಆಫ್ ಜೇಮ್ಸ್, ಯಾಕೋಬನಿಗೆ ಬರೆದ ಪುಸ್ತಕ, 3ನೇ ಅಧ್ಯಾಯ 1ನೇ ವಾಕ್ಯ. ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹು ಮಂದಿ ಬೋಧಕರಾಗಬೇಡಿರಿ. ಬೈಬಲ್ ನಮ್ಗೆ ಏನು ಹೇಳ್ತದೆ ಗೊತ್ತಾ? ಬೋಧಕರಾಗಬೇಡಿ. ಯಾಕೆ ಗೊತ್ತಾ? ಟೀಚಿಂಗ್ ಈಸ್ ವೆರಿ 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 ಇಂಪಾರ್ಟೆಂಟ್. ಯಾಕಂದರೆ ಈ ಟೀಚಿಂಗೇ ಒಬ್ಬ ಮನುಷ್ಯನ ಇಂಪ್ಯಾಕ್ಟ್ ಮಾಡೋದು. ಟೀಚಿಂಗೇ ಒಬ್ಬ ಮನುಷ್ಯನ ಮೈಂಡನ್ನು ಚೇಂಜ್ ಮಾಡೋಕ್ಕಾಗೋದು. ಟೀಚಿಂಗು ಒಬ್ಬ ಮನುಷ್ಯನ ಬೇರೆ ಲೆವೆಲ್ಗೆ ತೊಗೊಂಡೋಗುತ್ತೆ. ಟೀಚಿಂಗು ಒಬ್ಬ ಮನುಷ್ಯನ ಅಳಿಸ್ಬಿಡುತ್ತೆ. ಟೀಚಿಂಗು ಒಂದು ಮನುಷ್ಯನ ಸಾಯಿಸಿಬಿಡುತ್ತೆ. ಟೀಚಿಂಗ್ ಒಂದು ಮನುಷ್ಯನ ಬದುಕಿಸ್ಬಿಡುತ್ತೆ. ಸೊ ಟೀಚಿಂಗ್ ಏನು ಬೇಕಾದರೂ ಮಾಡುತ್ತೆ. ಅದಕ್ಕೇ ಸತ್ಯವೇದ ಹೇಳುತ್ತೆ, ಸುಮ್ಮನೆ ಏನೋ ಬಾಯಿಗೆ ಬಂದಿದ್ದೆಲ್ಲ ಪ್ರಸಂಗ ಮಾಡಬೇಡಪ್ಪ, ನೀವು ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹು ಮಂದಿ ಬೋಧಕರಾಗಬೇಡಿರಿ ಅಂತ ಸತ್ಯವೇದ ಹೇಳುತ್ತೆ. ಯಾಕೆ ಗೊತ್ತಾ? ಟೀಚಿಂಗೇ ಭಾಳ ಇಂಪಾರ್ಟೆಂಟ್. ನೋಡಿ, ಅದೇ ನಾನು ಹೇಳಿದೆ, ದೊಡ್ಡ ಸ್ಥಾಪನೆಗಳು, ದೊಡ್ಡ ಸಂಸ್ಥೆಗಳು ಇವತ್ತು ಬೆಳೆದಿರೋದಕ್ಕೆ ಕಾರಣ ಏನಂದರೆ ಟೀಚಿಂಗ್. ಡಿಸೈಪಲ್ಸ್ ನೋಡಿ, ಒಬ್ಬರು ಲೀಡರ್ ಇರ್ತಾರೆ, ಅವ್ರ ಕೆಳಗಡೆ ಎಲ್ಲ ಡಿಸೈಪಲ್ಸ್ ಕುಂತಿರ್ತಾರೆ. 3 days 4 days ಕ್ಯಾಂಪ್ ಥರ ಮಾಡಿ ಅವ್ರು ಟೀಚ್ ಮಾಡ್ತಾರೆ. ಅದಕ್ಕೆ ಕ್ರಿಶ್ಚಿಯಾನಿಟಿಯಲ್ಲಿ ಕ್ಯಾಂಪ್ ಮೀಟಿಂಗ್ ಅಂತಾರೆ, ಅಥವಾ ಕಾನ್ಫರೆನ್ಸ್ ಅಂತ ಹೇಳ್ತಾರೆ. ಈ 3 days ಕಾನ್ಫರೆನ್ಸ್, 5 days ಕಾನ್ಫರೆನ್ಸ್ ಎಲ್ಲ ಏನು ಗೊತ್ತಾ? ಸುಮ್ಮನೆ ಏನೋ ಒಂದು ಪ್ರಸಂಗದಲ್ಲಿ ನಾವು ಇಂಪ್ಯಾಕ್ಟ್ ಆಗಲ್ಲ. 3 days ತಿರ್ಗಾ ಮಾಡಿದ ಪ್ರಸಂಗಗಳನ್ನೇ ಮಾಡಿದ್ರೆ ನಮ್ಮ ಮೈಂಡಲ್ಲಿ ಅದು ಕುಂತ್ಕೊಂಡ್ಬಿಡುತ್ತೆ. ಅದಕ್ಕೇ ಭಾಳ ದೊಡ್ಡ ಪ್ರೀಚರ್ಸ್ ಎಲ್ಲ ನೋಡಿ ಕಾನ್ಫರೆನ್ಸ್ ಇಡ್ತಾರೆ. 3 days ಕಾನ್ಫರೆನ್ಸು, 5 days ಕಾನ್ಫರೆನ್ಸು. ಅವ್ರಿಗೆ ಫುಡ್ ಅಲವೆನ್ಸು, ಸ್ಟೇಯಿಂಗ್ ಅಲವೆನ್ಸು, ಬಸ್ ಅಲವೆನ್ಸು, ಟ್ರಾವೆಲಿಂಗ್ ಅಲವೆನ್ಸ್, ಇದನ್ನೆಲ್ಲ ಕೊಟ್ಟು ಅನೇಕರನ್ನ ಕರೆದು ಕಾನ್ಫರೆನ್ಸ್ ಇಡ್ತಾರೆ. ಯಾಕೆ ಗೊತ್ತಾ? ನೋಡಿ, ಆ 3 days ಕಾನ್ಫರೆನ್ಸಲ್ಲಿ ಫುಲ್ ಕನ್ವಿನ್ಸ್ ಆಗಿಬಿಡ್ತಾರೆ. ಈಗ ನೋಡಿ, ಬೈಬಲ್ ಕಾಲೇಜ್ ಅಂತ ಹೇಳ್ತೀವಿ. ಇವತ್ತು ಎಷ್ಟೋ ಬೈಬಲ್ ಕಾಲೇಜ್ ಇದೆ. ಬೈಬಲ್ ಕಾಲೇಜಲ್ಲಿ ಒಂದು 6 months, ಒಂದು 3 months ಓದ್ಬಿಟ್ರೆ ಅವ್ರು ನೋಡಿ ಲೈಫಲ್ಲಿ ಅಲ್ಲಿ ಇಲ್ಲಿ ಕದಲೋದಿಲ್ಲ. ಯಾಕೆ ಗೊತ್ತಾ? ಈ 3 months 6 months ಕೇಳಿರ್ತಾರಲ್ಲ, ಅದರಲ್ಲಿ ಫುಲ್ ಇಂಪ್ಯಾಕ್ಟ್ ಆಗಿಬಿಟ್ಟಿರ್ತಾರೆ. ಅದಕ್ಕೇ ನಾವು ಯಾವುದನ್ನು ಕೇಳ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಆಮೆನ್. ಸೊ ಬೈಬಲ್ ಕಾಲೇಜ್ ಓದೋರೆಲ್ಲ ಚೆನ್ನಾಗಿ ಸೇವೆ ಮಾಡ್ತಾಯಿದ್ದಾರೆ ಅಂತಲ್ಲ. ನಾನೇನು ಹೇಳ್ತೀನಿ ಅಂದರೆ, ಬೈಬಲ್ ಕಾಲೇಜ್ ಅಂದರೆ ಅದ್ರ ಬಗ್ಗೆನೇ ಧ್ಯಾನ ಮಾಡೋದು ರಾತ್ರಿ ಆಗಲು. ಸೊ ಸರಿಯಾದ ಬೈಬಲ್ ಕಾಲೇಜ್ ಇರಬೇಕು. ಕೆಲವರು ಹೇಳ್ತಾರೆ, ಪಾಸ್ಟರ್ ನಾನು ಬೈಬಲ್ ಕಾಲೇಜ್ ಓದಿದ್ದೀನಿ, ಸೇವೆ ಮಾಡ್ಬೋದಾ ಅಂತ. ಎಷ್ಟೋ ಜನ ಬೈಬಲ್ ಕಾಲೇಜ್ ಹೋಗಿ ಸೇವೆನೇ ಮಾಡ್ತಾಯಿಲ್ಲ. ಇನ್ನೊಂದು ಏನಂದರೆ, ಬೈಬಲ್ ಕಾಲೇಜಲ್ಲಿ ಕಲಿದೇ ಇರೋದಲ್ಲ, ನಾನು ಬೈಬಲ್ ಕಾಲೇಜಲ್ಲಿ ಇದ್ದಾಗ ಕಲೀಲಿಲ್ಲ, ಆಚೆ ಬಂದ ಮೇಲೆ ಕಲ್ತಿದ್ದು. ಇವನು ನೀ ಕೇಳ್ಬೋದು, ಪಾಸ್ಟರ್ ನೀ ಬೈಬಲ್ ಕಾಲೇಜ್ ಹೋದ್ರ? ನಾನು ಸ್ವಲ್ಪ ದಿವಸ ಹೋದೆ. ಅಲ್ಲಿ ಹೋಗಿ ಏನು ಮಾಡಿದೆ ಗೊತ್ತಾ? ಗುಡ್ಸೋದು ಹೆಂಗೆ,
ಪಾತ್ರೆ ತೊಳೆಯೋದು ಹೆಂಗೆ, ಬಟ್ಟೆ ಒಗೆಯೋದು ಹೆಂಗೆ, ಇದನ್ನೇ ಕಲ್ತ್ಕೊಂಡೇ ಹೊರತು ಯಾವ ಟೀಚಿಂಗು ನನಗೆ ಅರ್ಥ ಆಗಿಲ್ಲ ಅಲ್ಲಿ. ಸೊ ಬೈಬಲ್ ಕಾಲೇಜ್ ಓದಿದ್ರೆ ಮಾತ್ರ ಸೇವೆ ಮಾಡ್ಬೋದು, ಅಥವಾ ಬೈಬಲ್ ಕಾಲೇಜ್ ಓದೋರೆಲ್ಲ ಸೇವೆಗೆ ಹೋಗ್ತಾರೆ ಅನ್ನೋದು ಗುರುತಲ್ಲ. ಸೊ ಟೀಚಿಂಗ್ ನಾನೇನು ಹೇಳ್ತೀನಿ ಅಂದರೆ, ನೋಡಿ, ಒಂದು 3 months ಒಂದು 6 months ಒಬ್ರ ಹತ್ರ ಕಂಟಿನ್ಯೂ ಆಗಿ ಒಂದು ಟೀಚಿಂಗ್ ಮಾಡ್ತಾನೇ ಇದ್ದೀನಿ ಅಂದರೆ ಅವ್ರು ಅದರಲ್ಲಿ ಇಂಪ್ಯಾಕ್ಟ್ ಆಗಿಬಿಡ್ತಾರೆ. ಅದಕ್ಕೇ ಒಂದು ಪ್ರೀಚರ್ ಈ ರೀತಿ ಹೇಳ್ತಾರೆ, ಒಂದು ಪ್ರೀಚಿಂಗ್ನ 10 ಸತಿ ತಿರ್ಗಾ ಮಾಡಬೇಕಂತೆ. ಆಮೇಲೆ ಇವಾಗ ನೋಡಿ, ಪ್ರಾಸ್ಪರಿಟಿ ಇದ್ದರೆ ಪ್ರಾಸ್ಪರಿಟಿನೇ ಮಾತಾಡೋದು, ಹೀಲಿಂಗ್ ಅಂದರೆ ಹೀಲಿಂಗ್. ನೋಡಿ, ಹೀಲಿಂಗ್ ಬಗ್ಗೆನೇ ಮಾತಾಡ್ತಾ ಇದ್ದರೆ ರಿಪೋರ್ಟ್ಸ್ ಎಲ್ಲ ಚೇಂಜ್ ಆಗ್ತಾ ಇರ್ತೈತೆ. ಪ್ರಾಸ್ಪರಿಟಿನೇ ಮಾತಾಡ್ತಾ ಇದ್ದರೆ ಎಲ್ಲ ಚೇಂಜ್ ಆಗುತ್ತೆ. ನಾವೇನು ಮಾಡ್ತೀವಿ ಗೊತ್ತಾ, ಪ್ರಾಸ್ಪರಿಟಿ ಮಾತಾಡಿದ ತಕ್ಷಣ ಕೆಲವರು ಟೆನ್ಷನ್ ಆಗಿಬಿಡುತ್ತೆ, ಕೆಲವರು ಚರ್ಚ್ ಬಿಟ್ಟು ಹೋಗ್ಬಿಡ್ತಾರೆ. ಏನು ಫಿಲಿಪ್ ಫಾಸ್ಟ್ ಯಾವಾಗಲೂ ಪ್ರಾಸ್ಪರಿಟಿನೇ ಮಾತಾಡ್ತಾರೆ, ಅವ್ರಿಗೆ ಕಾಸೇ ಯಾವಾಗಲೂ ಈ ರೀತಿ ಎಲ್ಲ ಹೇಳ್ತಾರೆ. ನಾವು ಹೋದ್ರೆ ಅಲ್ಲಿಂದ ಬಿಟ್ಟಾಕ್ಬಿಡ್ತೀವಿ. ಸರಿ, ನಿನಗೆ ಬೇಡ ತಾನೇ ಬಿಟ್ಟಾಕ್ಬಿಡೋದು. ನೋಡಿ, 2-3 ಟೀಚಿಂಗ್ ಕೇಳ್ತೀವಿ, ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀವಿ. ಸೊ ಒಂದು ಟೀಚಿಂಗನ್ನೇ ಒಂದು 5 ತಿಂಗಳು 6 ತಿಂಗಳು ಮಾತಾಡ್ಬಿಟ್ರೆ ಚೇಂಜ್ ಆಗಿಬಿಡುತ್ತೆ. ನೋಡಿ, ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಸೊ ಯಾವುದನ್ನು ಕಂಟಿನ್ಯೂ ಆಗಿ ನಾನು ಮಾತಾಡ್ತೀನೋ ಅದರಲ್ಲಿ ಜನ ಇಂಪ್ಯಾಕ್ಟ್ ಆಗಿಬಿಡ್ತಾರೆ. ಸೊ ಇವತ್ತು ನಾನು ಜನರನ್ನು ಕರ್ನಾಟಕದಲ್ಲಿ ಅನೇಕ ಮೂಲೆಗಳಲ್ಲಿ ನಾವು ಗ್ರೇಸ್ ಟೀಚಿಂಗ್ನ ಇಂಪ್ಯಾಕ್ಟ್ ಮಾಡಿದ್ದೀವಿ. ಐ ಮೀನ್ ಗಾಡ್ ಈಸ್ ಗುಡ್ ಅನ್ನೋದನ್ನು ಇಂಪ್ಯಾಕ್ಟ್ ಮಾಡಿದ್ದೀವಿ. ಬರುವಂಥ ದಿನಗಳಲ್ಲಿ ದೇವ್ರ ಚಿತ್ತ ಆದರೆ ಬೇಗನೆ ನಾವು ಬೈಬಲ್ ಕಾಲೇಜೆಲ್ಲ ಸ್ಟಾರ್ಟ್ ಮಾಡಿ ಅನೇಕರನ್ನ ಎಲ್ಲ ಕಡೆಯಿಂದ ನಾವು ಕರೆಸಿ ಇಲ್ಲಿ ಟೀಚ್ ಮಾಡಿ ಗಾಡ್ ಈಸ್ ಗುಡ್ ಅನ್ನೋದನ್ನು ಜನರಿಗೆ ಹೇಳ್ಕೊಟ್ಟು ದೇವ್ರು ಎಷ್ಟು ಒಳ್ಳೆಯವರು ಅನ್ನೋದನ್ನು ಈ ಕರ್ನಾಟಕ ದೇಶಕ್ಕೆ ಹೇಳ್ಕೊಡ್ಬೇಕು, ಕರ್ನಾಟಕ ರಾಜ್ಯಕ್ಕೆ ಹೇಳಬೇಕು. ಅನೇಕ ದೇಶಗಳಿಂದ ಯಾವ್ಯಾವ ಮೂಲೆಗಳಿಂದ ಬಂದ್ರೂ ಇಲ್ಲಿ ಅವ್ರಿಗೆ ಸ್ಟೇ ಮಾಡಿಸಿ ಅವ್ರಿಗೆ ಟೀಚ್ ಮಾಡಬೇಕು ಅನ್ನೋದೆಲ್ಲ ನನಗೆ ಆಸೆ ಇದೆ. ದೇವರು ಅದನ್ನು ನಡೆಸ್ತಾರೆ. ಅದಕ್ಕೇ ಒಬ್ಬರು ಕೇಳಿದ್ರಂತೆ ಬ್ರೂಸ್ಲಿನ, ನೀವು ಹೆಂಗೆ ಇಷ್ಟು ಕ್ಲಿಯರಾಗಿ ಒಂದು ಶಾರ್ಟಲ್ಲಿ ನಾಕ್ಡೌನ್ ಮಾಡೋ ಥರ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಕೇಳಿದ್ಕೆ ಅವ್ರು ಹೇಳಿದಂತೆ, ಎಲ್ಲರೂ 100 ಶಾರ್ಟ್ 100 ಡಿಫ್ರೆಂಟ್ ವೆರೈಟೀಸಲ್ಲಿ ಟ್ರೈನಿಂಗ್ ಮಾಡ್ತಾರಂತೆ. ಆದರೆ ಇವನು ಮಾತ್ರ ಒಂದೇ ಒಂದು ಶಾರ್ಟ್ನ 100 ಸತಿ ಪ್ರಾಕ್ಟೀಸ್ ಮಾಡ್ತಾನಂತೆ. 100 ವಿಧವಾದಂಥ ಫೈಟಿಂಗನ್ನು ಎಲ್ಲರೂ ಕಲಿಯೋಕ್ಕೆ ಹೋಗ್ತಾರೆ. ಇದು ಹೆಂಗೆ ಅಂತ. ಆದರೆ ಬ್ರೂಸ್ಲಿ ಹೆಂಗೆ ಗೊತ್ತಾ, ಒಂದೇ ಫೈಟಿಂಗ್ನ 100 ಸತಿ ಅದನ್ನೇ ಟ್ರೈನ್ ಮಾಡ್ತಾನೆ. ಅದಕ್ಕೆ ಒಂದೇ ಒಂದು ಶಾರ್ಟ್, ಒಂದು ಕಿಕ್ ಶಾಟ್ ನಾಕ್ಡೌನ್. ಸೊ ಯಾವುದನ್ನು ನಾವು ಮತ್ತೆ ಕೇಳ್ತೀವೋ ಅದರಲ್ಲಿ ನಾವು ಇನ್ಫ್ಲೂಯೆನ್ಸ್ ಆಗಿಬಿಡ್ತೀವಿ. ಸೊ ಇವತ್ತಿನ ಪ್ರಸಂಗ ಅನೇಕರು ಇನ್ಫ್ಲೂಯೆನ್ಸ್ ಆಗಿ, ಅನೇಕರು ಆಶೀರ್ವಾದವಾಗಿದ್ದು, ಅನೇಕರು ದೇವರ ಕಡೆ ತಿರುಗಲಿ, ಅನೇಕರು ಚೆನ್ನಾಗಿರಲಿ, ಆಶೀರ್ವಾದವಾಗಿರಲಿ, ಆರೋಗ್ಯವಾಗಿರಲಿ. ಈ ಟೀಚಿಂಗ್ ಅನೇಕರನ್ನ ಆಶೀರ್ವದಿಸುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹವೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸತ್ಯವೇದ ಏನು ಹೇಳುತ್ತೆ ನೋಡೋಣ. 2 ಅರಸುಗಳು ಬರೆದ ಪುಸ್ತಕ 2:12. ಎಲೀಷನು ಎಲಿಯನ ಹತ್ರ ಉಪದೇಶ ಹೊಂದಿದವನು. ಎಲೀಷನಿಗೆ ಎಲಿಯನು ಟೀಚರ್, ಟ್ರೈನ್ ಮಾಡಿದವನು. ಯಾರ ಹತ್ರ ಟ್ರೈನ್ ಆದವನು ಎಲೀಷ? ಎಲಿಯನ ಹತ್ರ. ಸೊ ಯಾರ ಹತ್ರ ಅವರು ಟ್ರೈನ್ ಆಗಿಬಿಡ್ತಾರೋ ಟೀಚರ್ ಬಿಕಮ್ಸ್ ಎ ಫಾದರ್. ಎಲಿಯನು ಎಲೀಷನ ಅಪ್ಪ ಮಗನ. ಎಲೈಜಾ ಈಸ್ ಎ ಟೀಚರ್, ಎಲೀಷಾ ಈಸ್ ಎ ಸ್ಟೂಡೆಂಟ್. ನೋಡಿ ಅವನೇನು ಹೇಳ್ತಾನೆ ಗೊತ್ತಾ, ಮೈ ಫಾದರ್. ಸೊ ಟೀಚರ್ ಬಿಕಮ್ಸ್ ಎ ಫಾದರ್. ಫಾದರ್ ಹೆಂಗಂತ ಮಕ್ಕಳಿಗೆ ಫುಲ್ ಕೇರ್ ಕೊಟ್ಟು ಅವ್ರು ಹೆಂಗಾದರೂ ಒಳ್ಳೆ ದಾರಿಯಲ್ಲಿ ಬರಬೇಕು ಅಂತ ಅವ್ರು ಫುಲ್ ಫೋಕಸ್ ಮಾಡಿ ಹೇಳ್ಕೊಡ್ತಾರೆ ಅನ್ನೋದು ಅದೇ ಫಾದರ್. ಸೊ ಟೀಚ್ ಮಾಡ್ತಾ ಟೀಚಿಂಗ್ ಕೇಳ್ತಾ ಏನಾಗ್ಬಿಡ್ತಾರೆ, ಟೀಚರ್ ಏನಾಗ್ಬಿಡ್ತಾರೆ, ಫಾದರ್ ಆಗಿಬಿಡ್ತಾರೆ. ಇವಾಗ ನೋಡಿ, ಎಷ್ಟೋ ಜನ ಫೋನ್ ಮಾಡಿದಾಗ ಸತಿನೋ ಒಬ್ರು ಹೇಳಿದ್ರು, ಪಾಸ್ಟರ್ ಎಲ್ಲ ಭಾನುವಾರನೂ ನೀವು ಲೈವ್ ಬಂದಿದ ತಕ್ಷಣ ನಾವು ಫ್ಯಾಮ್ಲಿಯಾಗಿ ಕುಂತ್ಕೊಂಡು ನಿಮ್ಮ ಮೆಸೇಜ್ ಹಾಕ್ಬಿಟ್ಟು ನಾವೆಲ್ಲ ಫ್ಯಾಮ್ಲಿಯಾಗಿ ಪ್ರೇಯರ್ ಮಾಡಿ ನಿಮ್ಮ ವಾಕ್ಯನ ಕೇಳ್ತೀವಿ. ಒಂದು ವಾರ ಮಿಸ್ ಆಯಿತು ಡ್ಯೂ ಟು ಟೆಕ್ನಿಕಲ್ ಇಶ್ಯೂ, ನೋ ಲೈವ್ ಅಂತ ಹಾಕ್ಬಿಟ್ರಾ, ನಮಗೆ ತುಂಬ ಬೇಜಾರಾಗೋಯ್ತು ಪಾಸ್ಟರ್. ಅವತ್ತೆಲ್ಲ ತುಂಬ ಮನಸ್ಸಿಗೆ ಕಷ್ಟ ಆಯಿತು. ನಾನು ಹೇಳಿದೆ, ಇನ್ನೊಂದು ಸತಿ ಇದಾಗದೇ ಇರೋ ಥರ ನಾನು ನೋಡ್ಕೊಳ್ತೀನಿ ಬಿಡಿ. ಯಾಕೊತ್ತಾ, ನೀವು ನಮ್ಗೆ ಸ್ಪಿರಿಚುವಲ್ ಫಾದರ್ ಪಾಸ್ಟರ್. ನೀವು ಒಂದು ವಾರನೂ ಮಿಸ್ ಆಗದೆ ನೀವು ಕರೆಕ್ಟಿಗೆ ನಮಗೆ ಬೋಧನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವ್ರು ಇರೋದಲ್ಲಿ ಬೀದರು, ಈ ಕಡೆ ಬಳ್ಳಾರಿ, ಈ ಕಡೆಯಿಂದೆಲ್ಲ ನೋಡಿ ಫೋನ್ ಮಾಡ್ತಾರೆ. ಆವಾಗ ಸೊ ಅವ್ರು ಏನು ಹೇಳ್ತಾರೆ ಅಂದರೆ, ಯು ಆರ್ ಮೈ ಸ್ಪಿರಿಚುವಲ್ ಫಾದರ್. ಹೆಂಗೆ ನಾವು ಸ್ಪಿರಿಚುವಲ್ ಫಾದರ್ ಆಗಿಬಿಟ್ವಿ? ವೆನ್ ದೇ ಹಿಯರ್ ಮೈ ಟೀಚಿಂಗ್ ದೇ ಬಿಕಮ್ ಅವರ್ ಸನ್ಸ್. ಐ ಮೀನ್
ಹೆಂಗೆ ಅವ್ರ ಸನ್ಸ್ ಡಾಟರ್ ಆಗಿಬಿಡ್ತಾರೆ? ಟೀಚಿಂಗ್ ಕೇಳ್ತಾ 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 ಇವಾಗ ನಾನು ಟೀಚಿಂಗ್ ಕೇಳ್ತಾ 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 ದೇ ಬಿಕಮ್ ಅವರ್ ಸನ್ಸ್, ನಮ್ಮ ಮಕ್ಕಳಾಗ್ಬಿಡ್ತಾರೆ. ಆಮೇಲೆ ಇಲ್ಲಿ ನೋಡಿ, ಎಲಿಯನನ್ನು ಏನು ಹೇಳ್ದ ಗೊತ್ತಾ? ಮೈ ಫಾದರ್ ಮೈ ಫಾದರ್. ಎಲೀಷನು ಅದನ್ನು ನೋಡುತ್ತಾ ನನ್ನ ತಂದೆಯೇ ನನ್ನ ತಂದೆಯೇ. ಆಮೇನ್. 1 ಕೊರಿಂಥಿಯನ್ 4:17. 1 ಕೊರಿಂಥಿಯದವ್ರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 17ನೇ ವಾಕ್ಯ. ಈ ನಿಮಿತ್ತದಿಂದ ಕರ್ತನಲ್ಲಿ ನನ್ನ ಮಗನಾದ ತಿಮೋತಿಯನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಟ್ಟಿದ್ದೇನೆ. ಓಕೆ, ಅದರಲ್ಲಿ ಏನು ಹೇಳ್ತಾನೆ? ಹೂ ಇಸ್ ಮೈ ಬಿಲವೆಡ್ ಆ್ಯಂಡ್ ಫೇತ್ಫುಲ್ ಸನ್ ಇನ್ ದ ಲಾರ್ಡ್. ಸೊ ಹೆಂಗೆ ಸ್ಪಿರಿಚುವಲ್ ಡಾಟರ್ ಸ್ಪಿರಿಚುವಲ್ ಸನ್ ಆಗ್ತಾರೆ ಗೊತ್ತಾ? ವೆನ್ ದೇ ಹಿಯರ್ ಅವರ್ ಟೀಚಿಂಗ್ ದೇ ಬಿಕಮ್ ಸನ್ಸ್. ಅದಕ್ಕೆ ನಾವು ಯಾರು ಬೋಧನೆಗಳನ್ನೇ ಕೇಳ್ತೀವೋ, ಯಾರಿಗೆ ನಾವು ಫಾಲೋ ಮಾಡ್ತೀವೋ ಅವ್ರಿಗೆ ನಾವೇನಾಗ್ಬಿಡ್ತೀವಿ? ಸ್ಪಿರಿಚುವಲ್ ಸನ್ಸ್ ಆಗಿಬಿಡ್ತೀವಿ. ಐ ಮೀನ್, ಸೊ ಚರ್ಚ್ ಅನ್ನೋದು ಹೆಂಗೆ ಗೊತ್ತಾ? ಫಾದರ್ ಆ್ಯಂಡ್ ಸನ್, ಫಾದರ್ ಆ್ಯಂಡ್ ಡಾಟರ್ ಅನ್ನೋ ಥರ ಹೋಗ್ಬಿಡ್ತಿರ್ತೇವೆ ವೆನ್ ವಿ ಹಿಯರ್ ದ ಟೀಚಿಂಗ್ ಕಂಟಿನ್ಯೂಸ್ಲಿ. ಈ ನಿಮಿತ್ತದಿಂದ ಕರ್ತನಲ್ಲಿ ನನ್ನ ಮಗನಾದ ತಿಮೋತಿಯನನ್ನು ನಿಮ್ಮ ಬಳಿಗೆ ಕಳುಹಿಸಿ ಕೊಟ್ಟಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಸೊ ಫಾದರ್ ಸ್ಥಾನದಲ್ಲಿ ನಿಂತುಬಿಟ್ರೆ ಮಕ್ಕಳು ಏನು ಮಾಡ್ತಾರೋ ಇಲ್ವಾ, ನಮ್ಮ ಪಾಡಿಗೆ ನಾವು ಏನು ಮಾಡ್ತೀವಿ? ಕೊಡ್ತಾ ಇರ್ತೀವಿ. ಅದಕ್ಕೆ ಪೌಲನ್ ಈ ರೀತಿ ಹೇಳ್ತಾನೆ ನೋಡಿ, 2 ಕೊರಿಂಥಿಯನ್ಸ್ 12:15. 2 ಕೊರಿಂಥಿಯದವ್ರಿಗೆ ಬರೆದ ಪುಸ್ತಕ 12:15 ಓದಿ. ನಾನು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸಿದರೆ ನೀವು ನನ್ನನ್ನು ಕಡಿಮೆಯಾಗಿ ಪ್ರೀತಿಸುತ್ತೀರೋ. ನೋಡಿ, ಪೌಲನ್ ಏನು ಮಾಡ್ತಾನೆ? ಹೆಚ್ಚಾಗಿ ಪ್ರೀತಿಂಗ್ ಮಾಡಿ ಟೀಚಿಂಗ್ ಮಾಡ್ತಾ ಇದ್ದಾನಂತೆ. ಅದಕ್ಕೆ ರಿಟರ್ನ್ ಏನು ಸಿಗ್ತೈತೆ? ಐ ಲವ್ ಯು. ನೋಡಿ, ದೋ ದ ಮೋರ್ ಅಬಂಡೆಂಟ್ಲಿ ಐ ಲವ್ ಯು, ದ ಲೆಸ್ ಐ ಆಮ್ ಲವ್ಡ್. ಅವ್ರು ಕೇಳ್ತಾರೋ ಕೇಳಲ್ವೋ, ಕೊಡ್ತಾರೋ ಕೊಡಲ್ವೋ, ತಂದೆ ಮನಸ್ಸೇನು ಗೊತ್ತಾ? ಕೊಡದೆ ಹೋಗಲಿ, ನಾವೇನು ಮಾಡಬೇಕು? ಕೊಡ್ತಾನೆ ಇರಬೇಕು. ನೋಡಿ, ಇವಾಗ ಫೇಸ್ಬುಕ್ಕಿಗೆ ಹಾಕ್ತೀವಿ, ಯೂಟ್ಯೂಬ್ ಕೊಡ್ತೀವಿ, ಮೆಸೇಜಸ್ ಹಾಕ್ತಾ ಇರ್ತೀವಿ. ಯಾರು ಎಷ್ಟು ಕೊಡ್ತಾರೆ, ಏನು ಕೊಡ್ತಾರೆ, ಕಾಣಿಕೆ ಅದೆಲ್ಲ ಇಲ್ಲ. ನಾವು ತಂದೆ ಸ್ಥಾನದಲ್ಲಿ ಕೊಡ್ತಾನೆ ಇರ್ತೀವಿ. ಐ ಮೀನ್, ದಟ್ ವಾಸ್ ದ ಹಾರ್ಟ್ ಆಫ್ ಪಾಲ್. ಐ ಮೀನ್, ನಾನು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸಿದರೆ ನೀವು ನನ್ನನ್ನು ಕಡಿಮೆಯಾಗಿ ಪ್ರೀತಿಸುತ್ತೀರೋ. ನೋಡಿ, ಇದನ್ನೆಲ್ಲ ಹೇಳ್ಕೊಡ್ತಾರೆ ಪೌಲನು. ಟೀಚಿಂಗ್ 14:13 ಓದಿ. ದ ಓನ್ಲಿ ಥಿಂಗ್ ಐ ಫೇಲ್ ಟು ಡು. ನೋಡಿ, ಪೌಲನು ಒಂದೇ ಒಂದರಲ್ಲಿ ಮಾತ್ರ ಪಶ್ಚಾತ್ತಾಪ ಪಡ್ತಾನೆ ಈ ಚರ್ಚಿಗೆ. ವಾಸ್ ಟು ಬಿಕಮ್ ಎ ಫೈನಾನ್ಷಿಯಲ್ ಬರ್ಡನ್ ಟು ಯು. ನಾನು ಈ ಬರ್ಡನ್ ನಿಮ್ಗೆ ಹಾಕಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾನೆ. ಇದಕ್ಕೆ ಎಷ್ಟು ಜನಕ್ಕೆ ಅರ್ಥ ಆಯಿತೋ ಗೊತ್ತಿಲ್ಲ. ಇದು ನಾನು ಭಾರ ಹಾಕ್ಬೇಕಾಗಿತ್ತು ನಿಮ್ಮ ಮೇಲೆ. ಇದೊಂದೇ ಒಂದಕ್ಕೆ ನಂಗೆ ಕ್ಷಮಿಸ್ಬಿಡಿ, ನಾನು ಸುಮ್ಮನೆ ನಿಮಗೇನು ಕಷ್ಟ ಕೊಡದೆ ಸೈಲೆಂಟಿಗೆ ಹೋಗ್ಬಿಟ್ಟೆ ಅಂತ ಪೌಲನು ಪಶ್ಚಾತ್ತಾಪ ಪಡ್ತಾನೆ. ಒಬ್ಬೊಬ್ರಿಗೂ ಭಾರ ಕೊಡಬೇಕು, ಕೆಲಸ ಕೊಡಬೇಕು, ನಾನು ಸೈಲೆಂಟಿಗೆ ಹೋಗ್ಬಿಟ್ಟೆ ಪ್ರೀಚಿಂಗ್ ಮಾಡಿಬಿಟ್ಟು ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಕೇಳಿದ್ದೀರಾ ಇಂಥ ವಾಕ್ಯಗಳು? ಇನ್ನೂ ನಾನು ಇನ್ನೂ ಭಾರ ಹಾಕ್ಬೇಕಾಯ್ತು, ನೀನು ಕೊಡಲೇಬೇಕು ಅಂತ ಹೇಳ್ಬೇಕಾಯ್ತು ನಾನು. ನೋಡಿ, ಫೈನಾನ್ಷಿಯಲ್ ಬರ್ಡನ್, ಸುಮ್ಮನೆ ಎಲ್ಲ ಕೊಡಲೇಬೇಕು, ಫೈನಾನ್ಷಿಯಲ್ ಬರ್ಡನ್. ಯಾವುದು ಅನ್ಫೇರ್ ಗೊತ್ತಾ? ಕೇಳೋದಲ್ಲ, ಕೇಳದೆ ಇರೋದೇ ಅನ್ಫೇರ್. ಎಷ್ಟು ಜನಕ್ಕೆ ಅರ್ಥ ಗೊತ್ತಿಲ್ಲ. ಅನ್ಫೇರ್ ಅಂದರೆ ಯಾವುದು ಗೊತ್ತಾ? ನಾನು ಬರ್ಡನ್ ಹಾಕ್ದೆ ಸೈಲೆಂಟಿಗೆ ಆಮೇಲೆ ಅಂತ ಹೋಗ್ಬಿಡ್ತೀನಿ ನೋಡಿ, ಅದೇ ಅನ್ಫೇರ್. ನಾನು ನಿಮ್ಗೊಂದು ಫೇವರ್ ಮಾಡ್ತೀನಿ ಅಂದರೆ ಏನು ಗೊತ್ತಾ? ಎಲ್ಲರೂ ಕೊಡ್ರಿ, ಎಲ್ಲರೂ ಕೊಡಲೇಬೇಕು ಅಂತ ಹೇಳ್ತೀನಿ ನೋಡ್ದಾ, ಅದೇ ನಾನು ನಿಮಗೆ ಮಾಡೋ ಫೇವರ್ ಅಂತ ನಾನು ಹೇಳ್ತಾ ಇಲ್ಲ. ಪೌಲನು ಹೇಳ್ತಾನೆ ನೋಡಿ, ನನ್ನನ್ನು ಸಂರಕ್ಷಿಸುವ ಭಾರವನ್ನು ನಾನು ನಿಮ್ಮ ಮೇಲೆ ಹಾಕಲಿಲ್ಲವೆಂಬುವ ಒಂದೇ ವಿಷಯದಲ್ಲಿ ಹೊರತು ಇನ್ಯಾವ ವಿಷಯದಲ್ಲಿಯೂ ನಿಮ್ಮನ್ನು ಮಿಕ್ಕಾದ ಸಭೆಗಳವರಿಗಿಂತ ಕಡಿಮೆ ಮಾಡಲಿಲ್ಲವಲ್ಲ. ನಾನು ಮಾಡಿದ ಈ ಅನ್ಯಾಯವನ್ನು ಕ್ಷಮಿಸ್ರಿ. ನಾನು ಅನ್ಯಾಯ ಮಾಡಿಬಿಟ್ಟೆ. ಏನದು ಅನ್ಯಾಯ? ಕೊಡ್ರಪ್ಪ ಕೊಡಿ ಅಂತಲ್ಲ ಅನ್ಯಾಯ, ಕೊಡಲಿಲ್ವಲ್ಲ ಇದೇ ಅನ್ಯಾಯ. ನೀನು ಕೊಡಲಿಲ್ಲ ಅಂದರೆ ಅನ್ಯಾಯ, ನಾನು ಕೇಳಲಿಲ್ಲ ಅಂದರೆ ಅನ್ಯಾಯ. ಯಾವುದು ಅನ್ಯಾಯ ಬೈಬಲ್ ಪ್ರಕಾರ? ಸೈಲೆಂಟಿಗೆ ಹೋಗ್ಬಿಟ್ರೆ ನಾನು ನಿಮ್ಗೆ ಅನ್ಯಾಯ ಮಾಡಿಬಿಟ್ಟೆ ಅಂತ, ಕೊಡ್ರಿ ಅಂತ ಹೇಳಿದ್ರೆ ನ್ಯಾಯ. ಅದಕ್ಕೆ ಎಲ್ಲ ಪ್ರೀಚಿಂಗಿಗೂ ಈ ಪ್ರೀಚಿಂಗಿಗೂ ತುಂಬ ವ್ಯತ್ಯಾಸ ಇರುತ್ತೆ. ನೋಡಿ, ನಾನು ಎಲ್ಲಿಂದನೂ ಹೇಳ್ತಾ ಇಲ್ಲ, ನಾನು ಬೈಬಲಿಂದನೇ ಮಾತಾಡ್ತಾ ಇದ್ದೀನಿ. ನೋಡಿ, ಇದನ್ನೇನು ಹೇಳ್ತಾನೆ ಅಂದರೆ ಪೌಲನು, ನಾನು ನಿಮಗೆಲ್ಲ ನನ್ನ ಕೈಲಾದಷ್ಟು ಬೆಸ್ಟು. ನೋಡಿ, ನಾನಂತೂ ನನಗಿರುವುದನ್ನು ನಿಮ್ಮ ಆತ್ಮ ಸಂರಕ್ಷಣೆಗೋಸ್ಕರ ಅತಿ ಸಂತೋಷದಿಂದ ವೆಚ್ಚ ಮಾಡುತ್ತೇನೆ. ಅಂದರೆ ಇವಾಗ ನಾನು ಟೀಚಿಂಗ್ ಮಾಡ್ತಾಯಿದ್ದೀನಿ, ಪ್ರೀಚಿಂಗ್ ಮಾಡ್ತಾಯಿದ್ದೀನಿ ಅಂದರೆ ನನಗೇನಾದರೂ ಬರುತ್ತೆ ಅಂತ ನಾನು ಮಾಡಬಾರ್ದು, ಎಲ್ಲರೂ ಕೊಡ್ತಾರೆ ಅಂತ ಮಾಡಬಾರ್ದು. ತಂದೆ ಸ್ಥಾನದಲ್ಲಿ ನನ್ನ ಹೃದಯದ ಆಳದಿಂದ ನಾನು ಕೊಡ್ತಾ ಇರಬೇಕು. ಪ್ರೈಸ್ ದಿ ಲಾರ್ಡ್.
ಆಮೆನ್. ಅದಕ್ಕೆ ತಕ್ಕ ಪ್ರತಿಫಲ ಕೇಳೋರಿಂದನೂ ಬರಬೇಕು, ದೇವರಿಂದನೂ ಬರಬೇಕು. ಸೊ ಟೀಚಿಂಗ್ ಕೇಳ್ತಾ ಕೇಳ್ತಾ ಅವ್ರು ಏನಾಗ್ಬಿಡ್ತಾರಂತೆ, ಯಾರು ಟೀಚಿಂಗ್ ನಾವು ಕೇಳ್ತೀವೋ ನಾವು ಅವ್ರಿಗೆ ಮಕ್ಕಳಾಗ್ಬಿಡ್ತೀವಿ. ಚೆನ್ನಾಗಿ ತಿಳ್ಕೊಳ್ಳಿ. ಅದಕ್ಕೇ ಕೆಲವ್ರಿಗೆ ಎಲ್ಲರಿಗೂ ಡೌಟ್, ಪಾಸ್ಟರ್ ನಾನು ಎಲ್ಲಿ ಕೊಡಬೇಕು, ಯಾರಿಗೆ ಕೊಡಬೇಕು? ನೀವೆಲ್ಲಿ ಕೇಳ್ತಾ ಇದ್ದೀರೋ ಅವ್ರಿಗೆ ಕೊಡಬೇಕಿಷ್ಟೇ ಬೈಬಲ್. ನಾನು ತಾಯಿ ಸಭೆ ಕೊಡಲಾ ಇಲ್ಲ ತಾತನ ಸಭೆ ಕೊಡಲಾ, ಇದೆಲ್ಲ ಬೈಬಲಲ್ಲಿ ಎಲ್ಲೂ ಇಲ್ಲ. ಸೊ ಎಲ್ಲರ ಕ್ವಶನ್ ಏನು ಗೊತ್ತಾ, ಪಾಸ್ಟರ್ ನಾನು ಯಾರಿಗೆ ಕೊಡಬೇಕು, ಎಲ್ಲಿ ಕೊಡಬೇಕು? ಬೈಬಲ್ ಏನು ಹೇಳುತ್ತೆ ಗೊತ್ತಾ, ನೀನು ಯಾರು ಟೀಚಿಂಗ್ ಕೇಳ್ತೀಯೋ ಅವ್ರಿಗೆ ಕೊಡಬೇಕು. ಪಾಸ್ಟರ್ ನಾನು ಎರಡು ಕೇಳ್ತಾ ಇದ್ದೀನಿ, ಏನು ಮಾಡೋದು? ನೀನು ಯಾವುದ್ರಲ್ಲಿ ಖುಷಿ ಪಡ್ತೀಯ, ಯಾವುದ್ರಲ್ಲಿ ನೀನು ಆತ್ಮದಲ್ಲಿ ಬೆಳೀತಾ ಇದೆಯಾ, ಯಾವ್ದು ನೀನೇನು ಬಲಪಡಿಸ್ತೈತೋ ಅಲ್ಲಿ ಕೊಡು. ಪ್ರೈಸ್ ದಿ ಲಾರ್ಡ್. ಸಿಂಪಲ್ ಅಷ್ಟೇ. ಓಕೆನಾ? ಈಗ ಸತ್ಯವೇದ ಏನು ಹೇಳುತ್ತೆ, ಟೀಚಿಂಗ್ ಕೇಳಿದವ್ರು ಏನಾಗ್ಬಿಡ್ತಾರಂತೆ, ದೆ ಬಿಕಮ್ ಸನ್ಸ್. 1 Corinthians 4:17 ಆಯ್ತಲ್ವಾ? 1 Timothy 1:2. 1 ತಿಮೋತಿ ಏನಕ್ಕೆ ಬರೆದ ಪುಸ್ತಕ 1:2. ನೋಡಿ, ಇದೆಲ್ಲ ಟೀಚಿಂಗ್ ಸ್ವಲ್ಪ ಬೋರ್ ಹೊಡೆದಂಗೆ ಇರ್ತೈತೆ, ಪ್ರೀಚಿಂಗ್ ಫೈರ್ ಆಗಿರುತ್ತೆ. ನೋಡಿ ಇವ್ರು ಏನು ಹೇಳ್ತಾರೆ, ನಂಬಿಕೆಯ ವಿಷಯದಲ್ಲಿ ನಿಜ ಕುಮಾರನಾಗಿರುವ ತಿಮೋಥೆಯನಿಗೆ ಬರುವುದೇನೆಂದರೆ, ಟು ತಿಮೋತಿ ಎ ಟ್ರೂ ಸನ್ ಇನ್ ದ ಫೇತ್. ಸೊ ಪೌಲನ ಹತ್ರ ಯಾರೆಲ್ಲ ಟೀಚಿಂಗ್ ತಗೊಂಡ್ರೋ ದೇ ಆಲ್ ಬಿಕಮ್ ಸನ್ಸ್. ಈಗ ನನ್ನ ಹತ್ರ ಯಾರೆಲ್ಲ ಟೀಚಿಂಗ್ ತಗೊಳ್ತಾ ಇದ್ದೀರೋ ನೀವೆಲ್ಲ ಮಕ್ಕಳಾಗ್ಬಿಡ್ತೀರ. ಆಮೆನ್. ಪ್ರೈಸ್ ದಿ ಲಾರ್ಡ್. ಸೊ ಇವ್ರನ್ನಿಟ್ಟು ನಾವು ದೇಶವನ್ನು ಇಂಪ್ಯಾಕ್ಟ್ ಮಾಡ್ಬೋದು. ಸೊ ಯಾರು ಟೀಚಿಂಗ್ ಕೇಳ್ತಾರೋ ಅವ್ರನ್ನಿಟ್ಟು ನಾವೇನು ಮಾಡಿಬಿಡ್ಬೋದು, ಇಂಪ್ಯಾಕ್ಟ್ ಮಾಡ್ಬೋದು. ಅವ್ರಿಗೆ ಫೈನಾನ್ಷಿಯಲ್ ಬಗ್ಗೆ ಮಾತಾಡ್ಬೋದು, ಫೈನಾನ್ಸ್ ಬಗ್ಗೆ ಮಾತಾಡ್ಬೋದು, ಗಿವಿಂಗ್ ಬಗ್ಗೆ ಹೇಳ್ಕೊಡ್ಬೋದು, ಹೀಲಿಂಗ್ ಬಗ್ಗೆ ಹೇಳ್ಕೊಡ್ಬೋದು, ಗ್ರೇಸ್ ಬಗ್ಗೆ ಹೇಳ್ಕೊಡ್ಬೋದು. ನೋಡಿ ಎಲ್ಲ ಟೀಚಿಂಗು ನೀವೇನು ಮಾಡ್ಬೋದು, ಕೇಳ್ತಾ 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 ನೀವು ಇರೋ ಸ್ಥಾನದಲ್ಲೇ ಇರೋದಿಲ್ಲ, ಎಲ್ಲ ಸಿಚುವೇಶನ್ಸು ಬದಲಾಗೇ ಆಗುತ್ತೆ. ಎಷ್ಟು ಜನ ನಂಬ್ತೀರಾ? ಸೊ ಟೀಚಿಂಗ್ಗೆ ಬಂದ್ಬಿಟ್ಟು ದೊಡ್ಡ ಮಾಸ್ ಕ್ರೂಸೆಡ್ ಬೇಕಾಗಿಲ್ಲ. ಎಷ್ಟು ಜನ ಇದ್ರು ನೋಡಿ, ಯೇಸು ಸ್ವಾಮಿ ಎಷ್ಟು ಜನಕ್ಕೆ ಟೀಚ್ ಮಾಡಿದ್ರು? ಒಂದೇ ಒಂದು ಸತಿನೇ 5,000 ಜನಕ್ಕೆ ಪ್ರೀಚಿಂಗ್ ಮಾಡಿದ್ರು. ಆದರೆ ಜೊತೆಯಲ್ಲಿ ಯಾವಾಗಲೂ ಇಟ್ಕೊಂಡು ಟ್ರೈನ್ ಮಾಡ್ತಾಯಿದ್ದಿದ್ದು ಎಷ್ಟು ಜನಕ್ಕೆ? ಈ 12 ಲೋಕನೇ ಇಂಪ್ಯಾಕ್ಟ್ ಮಾಡಿದ್ದು. ಈ 12 ಜನಕ್ಕೆ ಯಾವಾಗಲೂ ಏನು ಮಾಡ್ತಾಯಿದ್ರು, ಟೀಚಿಂಗ್ ಮಾಡ್ತಾ 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 ಲೋಕನೇ ಇವ್ರು ಅಲ್ಲೋಲೋ ಕಲ್ಲೋಲೋ ಮಾಡೋ ಥರ ಏನು ಮಾಡಿಬಿಟ್ರು, ಇಂಪ್ಯಾಕ್ಟ್ ಮಾಡಿಬಿಟ್ರು. ಅದಕ್ಕೆ ಎಷ್ಟು ಜನ ಬಂದರು, ಎಷ್ಟು ಜನ ಕೇಳ್ತಾ ಇದ್ದಾರಲ್ಲ, ಯಾರು ಕೇಳ್ತಾ ಇದ್ದಾರೋ ಈ ಪ್ರೀಚಿಂಗನ್ನು, ನನ್ನ ಪ್ರೀಚಿಂಗ್ನ ಯಾರು ಕೇಳ್ತಾ ಇದ್ದಾರೋ ಅವ್ರ ದೇಶಕ್ಕೆ ಒಂದು ಇಂಪ್ಯಾಕ್ಟ್ ಆಗಲಿ ಅಂತ ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ಸೊ ನಮಗೆ ಫುಲ್ ಕ್ರೌಡ್ ಇದೆ ಪಾಸ್ಟರ್, ಅಲ್ಲಿ ಇಷ್ಟು 1,000 ಜನ ಇದ್ದಾರೆ, ಅಷ್ಟು 1,000 ಜನ ಇದ್ದಾರೆ. ಮಾಸ್ ಕ್ರೂಸೈಡ್ ಇದೆಲ್ಲ ಮುಖ್ಯ ಅಲ್ಲ, ಟೀಚಿಂಗ್. ಅದಕ್ಕೆ ನೋಡಿ ಬೈಬಲ್ ಹೇಳುತ್ತೆ, ಅನೇಕರು ಬೋಧಕರಾಗಬೇಡ್ರಿ, ಯಾಕಂದರೆ ಟೀಚಿಂಗ್ ಮಿನಿಸ್ಟ್ರಿ ಈಸ್ ವೆರಿ ವೆರಿ ಪವರ್ಫುಲ್. ತುಂಬ ಇದೆ, ತುಂಬ ಜನ ಇದ್ದಾರೆ, ಅದೆಲ್ಲ ಮುಖ್ಯ. ಇಷ್ಟು 1,000 ಜನ ಬರ್ತಾ ಇದ್ದಾರೆ ಅಲ್ಲಿ. ನೋಡಿ ₹1 ಕಾಯಿನು 1,000 ಇರೋದು ಒಂದೇ, ಅದ್ರ ಮಧ್ಯದಲ್ಲಿ ಒಂದು ಗೋಲ್ಡ್ ಕಾಯಿನ್ ಇದ್ದರೆ ಯಾವುದಕ್ಕೆ ವ್ಯಾಲ್ಯೂ ಜಾಸ್ತಿ? ಇದು ಗೋಲ್ಡ್ ಕಾಯಿನ್ ಎಷ್ಟಿದೆ? ಒಂದೇ ಒಂದು. ₹1 ಕಾಯಿನ್ ಎಷ್ಟಿದೆ? ವ್ಯಾಲ್ಯೂ ಯಾವುದೀಗ? ಆ ಥರ ಎಷ್ಟು ಜನ ಇದ್ದಾರೆ ಅನ್ನೋದಲ್ಲ, ನನ್ನ ಮುಂದೆ ಟೀಚಿಂಗ್ ಕೇಳೋರೆಲ್ಲ ಗೋಲ್ಡ್ ಕಾಯಿನ್ ಇದೆ ಹಂಗೆ. ಆಮೇಲೆ ಇಷ್ಟು ಜನ ಬರ್ತಾರೆ, ಅಷ್ಟು ಜನ ಬರ್ತಾರಲ್ಲ, ಗೋಲ್ಡ್ ಕಾಯಿನ್ ಥರ ಅವ್ರನ್ನ ಏನು ಮಾಡ್ತೀವಿ ನಾವು, ಇಂಪ್ಯಾಕ್ಟ್ ಮಾಡ್ತೀವಿ. ಸೊ ಈ ಟೀಚಿಂಗು ನಿಮಗೆ ಅನೇಕ ಬದಲಾವಣೆಗಳನ್ನು ತರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಸೊ ದೇವರು ಒಬ್ಬೊಬ್ಬರನ್ನ ಆಶ್ವಸಿಸಬೇಕು, ಒಬ್ಬರನ್ನ ಮೇಲೆ ನಿಲ್ಲಿಸಬೇಕು ಅನ್ನೋದೇ ದೇವರ ಚಿತ್ತ. ನೋಡಿ ಸತ್ಯವೇದ ಏನು ಹೇಳುತ್ತೆ, ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ, ನಾನೇ ದ್ರಾಕ್ಷೆ ಬಳ್ಳಿ. ಏನಕ್ಕೆ? ಎಷ್ಟೋ ಬಳ್ಳಿಗಳಿದೆ, ಎಷ್ಟೋ ಗಿಡಗಳಿದೆ, ಅದೇನು ದ್ರಾಕ್ಷೆ ಗಿಡ? ಗಿಡದಲ್ಲಿ ಎಷ್ಟು ಗಿಡ ಇದೆ? ಯೇಸು ಸ್ವಾಮಿ ಯಾವುದು ಕಂಪೇರ್ ಮಾಡ್ಕೊಳ್ತಾರೆ? ಐ ಆಮ್ ದ ಟ್ರೂ ವೈನ್. ದ್ರಾಕ್ಷೆ ಬಳ್ಳಿಗೆ ಯಾಕೆ ಕಂಪೇರ್ ಮಾಡಿಕೊಂಡ್ರು? ಎಷ್ಟು ಗಿಡ ಇದ್ರು? ಫಲ ಕೊಡುತ್ತೆ. ಬೇರೆ ವೈನಿಂದ ಬ್ಲಡ್, ವೈನ್ ಇಸ್ ಗುಡ್ ಫಾರ್ ಹೆಲ್ತ್. ಇವತ್ತು ಟೈಟಲ್ ಬೇರೆ. ನೋಡಿ ನಾವು ಅಂದ್ಕೊಂಡಿರೋ ವೈನು, ಬೈಬಲಲ್ಲಿರೋ ವೈನು ಬೇರೆ. ನಾವು ವೈನ್ ಅಂದಿದ ತಕ್ಷಣವೇ ವೈನ್ ಸ್ಟೋರಿಗೆ ಜ್ಞಾಪನ ಬರೋದು.
ಅಲ್ವಾ? ನಮಗೆ ವೈನ್ ಅಂದಿದ ತಕ್ಷಣ ವೈನ್ ಸ್ಟೋರ್. ಅವಾಗೆಲ್ಲ ನೋಡಿ ಹಳೆ ಕಾಲದ ಪದ್ಧತಿ ಹೆಂಗೆ ಗೊತ್ತಾ, ಒಂದು ಮದುವೆಗೆ ಹೋದರೆ ಅಲ್ಲಿ ವೈನ್ ಕೊಡೋರು. ಆ ವೈನಲ್ಲಿ ಆ ದ್ರಾಕ್ಷಾರಸ ಕೊಟ್ಟರೆ ಮಾತ್ರನೇ ಅಲ್ಲಿ ಬಂದ್ಬಿಟ್ಟು ಅದು ಏನು ಗುರುತು ತೋರಿಸುತ್ತೆ ಅಂದರೆ ಸೆಲೆಬ್ರೇಷನ್. ವೈನ್ ಅಂದರೆ ಸೆಲೆಬ್ರೇಷನ್, ವೈನ್ ಅಂದರೆ ಜಾಯ್. ಐ ಮೀನ್ ಸೊ ಯೇಸು ಸ್ವಾಮಿಯ ಫಸ್ಟ್ ಮಿರಕಲ್ ಎಲ್ಲಿ? ಮದುವೆ ಮನೆಯಲ್ಲಿ. ಸೊ ಅಲ್ಲಿ ದ್ರಾಕ್ಷಾರಸನೇ ನೋಡಿ, ಅಲ್ಲಿ ಫಸ್ಟ್ ಅದ್ಭುತ ನಡೆದಿದೆ ಅದೇ. ಸೊ ದ್ರಾಕ್ಷಾರಸ ಅಂದರೆ ಏನು ಗೊತ್ತಾ? ಜಾಯ್. ದ್ರಾಕ್ಷಾರಸ ಅಂದರೆ ಏನು ಗೊತ್ತಾ? ಸಂತೋಷ. ಸೊ ಐ ಆಮ್ ದ ವೈನ್ ಅಂತ ಏನಕ್ಕೆ ಹೇಳಿದ್ರು ಅಂದ್ರೆ ಗೊತ್ತಾ? ಜೀಸಸ್ ಮೀನ್ಸ್ ಸೆಲೆಬ್ರೇಷನ್, ಜೀಸಸ್ ಮೀನ್ಸ್ ಜಾಯ್, ಜೀಸಸ್ ಮೀನ್ಸ್ ಹ್ಯಾಪಿ. ಜೀಸಸ್ ಅಂದರೆ ಅದರಲ್ಲಿ ಎಲ್ಲನೂ ಅಡಗಿರ್ತೈತೆ. ಸೊ ಇವತ್ತು ನಿನ್ನ ದುಃಖ ಎಲ್ಲ ಸಂತೋಷವಾಗಿ ಮಾರ್ಪಡಿಸೋದಕ್ಕೇ ದೇವರಿರೋದು. ಬಿಕಾಸ್ ದೇರ್ ಈಸ್ ಜಾಯ್ ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್. ವೈನ್ ಮೀನ್ಸ್ ಜಾಯ್. Genesis 3:17. ಈಗ ಒಂದು ಪಾರ್ಟ್ ಮುಗೀತು, ಇಂಟ್ರೊಡಕ್ಷನ್ ಪಾರ್ಟ್ ಎಲ್ಲ ಕೊಟ್ಟಿದ್ವಿ. ಈಗ ಇನ್ನೊಂದು ಪಾರ್ಟ್ಗೆ ಹೋಗೋಣ. Genesis 3:17, ಆದಿಕಾಂಡ ಬರೆದ ಪುಸ್ತಕ 3:17. ಇದರಲ್ಲಿ ನಮ್ಮ ಇವತ್ತು ಮೆಸೇಜು ನಾವೇನು ಎತ್ಕೊಬೇಕು ಅಂದರೆ, ಕರ್ಸ್ಡ್ ಈಸ್ ದ ಗ್ರೌಂಡ್ ಫಾರ್ ಯುವರ್ ಸೇಕ್. ನೋಡಿ, ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ಈ ಭೂಮಿ ಶಾಪ ಹೊಂದಿರೋದು ಏನು ಗೊತ್ತಾ? ಆದಾಮನ ನಿಮಿತ್ತ. ಇವತ್ತಿರೋ ಕಾಯಿಲೆಗಳೆಲ್ಲ ಏನು ಗೊತ್ತಾ? ಆದಾಮನ ನಿಮಿತ್ತ. ಇವತ್ತು ಜನ ಸಾಯ್ತಾ ಇರೋದು ಯಾರ ನಿಮಿತ್ತ ಗೊತ್ತಾ? ಆದಾಮನ ನಿಮಿತ್ತ. ಸೊ ಈ ಪಾಪ, ದರಿದ್ರ, ಕಾಯಿಲೆ ಎಲ್ಲನೂ ಹೆಂಗೆ ಬಂತು ಅಂದರೆ ಒಬ್ಬ ಮನುಷ್ಯನಿಂದ. ಆದಾಮನು ಮಾಡಿದಂಥ ಪಾಪದ ನಿಮಿತ್ತ ಈ ಲೋಕದಲ್ಲಿ ಕಷ್ಟ, ಬಾಧೆ, ಸಂಕಟ, ದುಃಖ, ವೇದನೆ ಎಲ್ಲ ಇದೆ. ಈ ಭೂಮಿಗೆ ಶಾಪ ಬಂದಿದ್ದ ಕಾರಣ ಏನು ಗೊತ್ತಾ? ಆದಾಮನ ನಿಮಿತ್ತ. ಸೊ ನಾವು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಏನೇ ಮಾಡಿ, ಈ ಭೂಮಿ ಶಾಪದ ಭೂಮಿ, ಕರ್ಸ್ಡ್ ಗ್ರೌಂಡ್. ಸೊ ದ ಬುಕ್ ಆಫ್ ಜೆನಿಸಿಸ್, ಆದಿಕಾಂಡ ಬರೆದ ಪುಸ್ತಕದಿಂದ ನೀವು ಎತ್ಕೊಳ್ಳಿ. ಅಲ್ಲಿಂದ ನೀವು ಓದಬೇಕಾದ್ರೆ ಎಲ್ಲ ಶಾಪ 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 ಶಾಪ. ಇಲ್ಲಿ ಒಬ್ಬರು ಬಂದರು ನೋಡಿ, ಅದನ್ನು ಟರ್ನ್ ಔಟ್ ಮಾಡೋಕ್ಕೆ, ಅವ್ರ ಬಗ್ಗೆ ಮಾತಾಡೋದಕ್ಕೇ ಇವತ್ತು ಫಿಲಿಪ್ ಪಾಸ್ಟರ್ ಇರೋದು. ಐ ಮೀನ್ ಶಾಪ 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 ಶಾಪ. ಇವಾಗ ಅದನ್ನು ತಿರುಗಿಸೋದಕ್ಕೆ ಒಬ್ಬರು ಬಂದರು ನೋಡಿ, ಅದೇ ಇವತ್ತು ನ್ಯೂ ಕವನೆಂಟ್ ಮೆಸೇಜ್. ನೋಡಿ, 1 ಯೋಹಾನನ ಬರೆದ ಪುಸ್ತಕ 2:12, ದ ಬುಕ್ ಆಫ್ 1 ಜಾನ್ ಚಾಪ್ಟರ್ 2:12. ಕ್ರಿಸ್ತನ ನಿಮಿತ್ತ, ಎಲ್ಲರೂ ಹೇಳಿ, ಕ್ರಿಸ್ತನ ನಿಮಿತ್ತ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಆದಾಮನ ನಿಮಿತ್ತ ಭೂಮಿಯು ಶಪಿಸಲ್ಪಟ್ಟಿದೆ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಆದಾಮನ ನಿಮಿತ್ತ ಭೂಮಿಯು ಶಪಿಸಲ್ಪಟ್ಟಿದೆ. ಕ್ರಿಸ್ತನ ನಿಮಿತ್ತ ಕ್ರೈಸ್ತರೆಲ್ಲರೂ ಆಶೀರ್ವದಿಸಲ್ಪಟ್ಟಿದ್ದಾರೆ. ಐ ಮೀನ್ ಸೊ ಇಲ್ಲಿ ಒಂದು ಎಕ್ಸ್ಚೇಂಜ್ ಆಗುತ್ತೆ. ಆ ಎಕ್ಸ್ಚೇಂಜೇ ಕ್ರಾಸ್. ನಾವು ಅದ್ರ ಬಗ್ಗೆ ಮಾತಾಡೋದಕ್ಕೇ ಇವತ್ತು ನ್ಯೂ ಕವನೆಂಟ್ ಪ್ರೀಚರ್ಸ್ ಇರೋದು. ರೋಮನ್ಸ್ 5:14, ರೋಮಾಪುರದವ್ರು ಬರೆದ ಪುಸ್ತಕ 5ನೇ ಅಧ್ಯಾಯ 14ನೇ ವಾಕ್ಯ. Nevertheless, death reigned from Adam to Moses, even over those who had not sinned. ಪಾಪನೇ ಮಾಡಿಲ್ಲ ಅಂದರೂ ಮರಣ ಆಳ್ವಿಕೆ ಮಾಡಿಬಿಡ್ತಂತೆ. ಪಾಪ ಏನು ಮಾಡಲೇ ಇಲ್ಲ ಅಂದ್ರೂ. ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣದ ಆಳ್ವಿಕೆಯು ನಡೆಯುತ್ತಿತ್ತು. ಆದಾಮನು ದೇವ ಜ್ಞಾನ ಮೀರಿ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪವನ್ನು ಮಾಡದೇ ಇದ್ದವರ ಮೇಲೆಯೂ ಅದು ನಡೆಯುತ್ತಿತ್ತು. ಪಾಪನೇ ಮಾಡಲಿಲ್ಲ ಅಂದ್ರೂ ಕಾಯಿಲೆ ಬರೋದು ಗ್ಯಾರಂಟಿ. ಪಾಪನೇ ಮಾಡಲಿಲ್ಲ ಅಂದ್ರೂ ಶಾಪ ಬರೋದು ಗ್ಯಾರಂಟಿ. ಇವಾಗ ನೋಡಿ, ನೀವೇನು ಮಾಡೋದು ಬೇಡ, ಏನು ಬರ್ತೈತಂತೆ? ಕಾಯಿಲೆ. ಏನು ಮಾಡಿಲ್ಲ ಅಂದರೂ ದರಿದ್ರ ಬಂದೇ ಬರುತ್ತೆ. ಯಾಕಂದರೆ ಈ ಭೂಮಿ ಶಪಿಸಲ್ಪಟ್ಟಿರೋದ್ರಿಂದ ನೀವೇನು ಮಾಡಿಲ್ಲ ಅಂದ್ರೂ ಪಾಪನೂ ದರಿದ್ರನೂ ಶಾಪನೂ ಬಂದೇ ಬರುತ್ತೆ ಅಂತ ಬೈಬಲ್ ಹೇಳುತ್ತೆ. Even over those who did not sin by breaking a command, as did Adam, who was a pattern of the one to come. ಇವಾಗ ಇನ್ನೊಂದು ಪ್ಯಾಟರ್ನ್. ಇವಾಗ ಆದಾಮನಿಗೆ ಪ್ಯಾಟರ್ನ್ ಅಂದರೆ ಸೇಮ್ ಪ್ಯಾಟರ್ನಲ್ಲಿ ಇನ್ನೊಬ್ಬರು ಬರ್ತಾರೆ. ಇವಾಗ ಬೈಬಲ್ ಹೇಳುತ್ತೆ ಪ್ಯಾಟರ್ನ್. ನೋಡಿ, ಇವಾಗ ಗಾರ್ಮೆಂಟ್ಸ್ ಅಲ್ಲೆಲ್ಲ ಒಂದು ಪ್ಯಾಟರ್ನ್ ಇಟ್ಟಿರ್ತಾರೆ. ಆ ಪ್ಯಾಟರ್ನ್ ಪೀಸು ಅಂದರೆ ಆ ಪ್ಯಾಟರ್ನ್ ಥರನೇ ಇನ್ನೊಂದು ಹೊಲಿಬೇಕು. ಸೊ ಇನ್ನೊಂದು ಅದೇ ಥರ ಬರಬೇಕು ಅಂದರೆ ಏನು ಬೇಕು? ಆ ಪ್ಯಾಟರ್ನ್ ಅಂತ ಹೇಳ್ತಾರೆ. ಈಗ ಆದಾಮನು ಶಾಪದ ಪ್ಯಾಟರ್ನ್ ಅಲ್ವಾ? ಈಗ ಕ್ರಿಸ್ತನು ಇನ್ನೊಂದು ಪ್ಯಾಟರ್ನಲ್ಲಿ ಬಂದರು, ಅದೇ ಹೊಸ ಒಡಂಬಡಿಕೆ. ಈಗ ನೋಡಿ, ಹೂ ಆ್ಯಸ್ ಎ ಪ್ಯಾಟರ್ನ್ ಆಫ್ ದ ಒನ್ ಟು ಕಮ್. 19 ಹಾಕಮ್ಮ.
19. For as by one man's disobedience many were made sinners, so also through the obedience of the one man the many will be made righteous. one man's obedience many will be made righteous. ಈಗ ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರು. ಎಲ್ಲರೂ ನೋಡಿ ಪಾಪನೇ ಮಾಡಲಿಲ್ಲ ಅಂದ್ರೂ ಪಾಪಿ ಆಗ್ಬಿಟ್ರು ಅಲ್ವಾ. ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗ್ಬಿಟ್ರು. ಈಗ ಪಾಪನೇ ಮಾಡದೇ ಇರೋನು ಪಾಪಿ ಆದರೆ ನೀತಿನೇ ಮಾಡ್ದವನು ಯಾಕೆ ನೀತಿವಂತನಾಗಲ್ಲ? ಪಾಪ ಮಾಡಿನೇ ಪಾಪಿ ಆಗಬೇಕು ಅಂತಿಲ್ಲ, ಪಾಪ ಮಾಡಲಿಲ್ಲ ಅಂದರೂ ಪಾಪಿ ಅಂತೆ. ಸೊ ನೀತಿನೇ ಮಾಡಿ ನೀತಿವಂತನಾಗಬೇಕಲ್ಲ. ಕ್ರಿಸ್ತನನ್ನು ನಂಬಿರೋದ್ರಿಂದ ನಾನು ನೀತಿನೇ ಮಾಡದೇ ಇದ್ರೂ ನಾನು ನೀತಿವಂತನು. ಅಯ್ಯೋ ಇದೆಲ್ಲ ಅರ್ಥ ಆಗ್ಬಿಟ್ರೆ ನೀವು ಬೇರೆ ಲೆವೆಲ್ ಹೋಗ್ಬಿಡ್ತೀರಾ. ಇಲ್ಲಂತಿದೆ ಹೇಳ, ಪಾಪ ಮಾಡದೆ ಒಬ್ಬ ಪಾಪಿ ಆದರೆ ನೀತಿನೇ ಮಾಡದೆ ಯಾಕೆ ನೀತಿವಂತನಾಗೋದಿಲ್ಲ? ಸೊ ನಾನು ನೀವು ಯಾವ ನೀತಿನೂ ಮಾಡಲಿಲ್ಲ, ಆದರೆ ಕ್ರಿಸ್ತನನ್ನು ನಂಬಿರೋದ್ರಿಂದ ನನ್ನನ್ನು ನಿನ್ನನ್ನು ಬೈಬಲು ನೀತಿವಂತನು ಅಂತ ಸತ್ಯವೇದ ಹೇಳುತ್ತೆ. ಸೊ ಯಾಕೆ ಇದನ್ನು ಒಪ್ತಾ ಇಲ್ಲ? ಯಾಕೆ ಇನ್ನೂ ಪಾಪಿ ದೇವರೇ ನಾನು ಪಾಪಿ 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 ಅಂತ ಗೋಳಾಡ್ತಾ ಇದ್ದೀರಾ? ದೇವರೇ ಕ್ಷಮಿಸು ದೇವ್ರು ಹೇಳಿ ನೀನು ನೀತಿವಂತನಪ್ಪ, ಈ ಪ್ರೇಯರ್ ಬಿಟ್ಟಾಕ್ಬಿಡು. ನಾನು ಅದು ಮಾಡಿದ ತಪ್ಪು, ಇದು ಮಾಡಿದ ತಪ್ಪು, ನಾನು ಪಾಪಿ, ನಾನು ಏನಕ್ಕೂ ಪ್ರಯೋಜನ ಇಲ್ಲ, ನನ್ನ ಮಣ್ಣು, ನಾನು ಧೂಳು, ಇದೆಲ್ಲ ಸಾಕಾಯಿತು. ನೀನು ಕ್ರಿಸ್ತನ ಮಗನು, ನೀನು ಕ್ರಿಸ್ತನ ಸಾರೂಪ್ಯದಲ್ಲಿದೆಯಾ, ಕ್ರಿಸ್ತನ ನಿಮಿತ್ತ. ನೋಡಿ ನಾನು ಇನ್ನೊಂದು ಹೇಳ್ತೀನಿ ನೋಡಿ, ದೇವರು ನನ್ನನ್ನು ನಿಮ್ಮನ್ನು ಆಶ್ವಸಿಸೋದಕ್ಕೆ ನನ್ನನ್ನು ನಿಮ್ಮನ್ನು ನೋಡಬೇಕಾದಂಥ ಅವಶ್ಯಕತೆಯೇ ಇಲ್ಲ. ಇವತ್ತಿನ ಮೆಸೇಜ್ ಹೈಲೈಟ್ ಇದು. ಥ್ರೂ ಕ್ರೈಸ್ಟ್, ಬಿಕಾಸ್ one other person obeyed God, many will be made righteous. Next 21 ನೋಡಿ, ಗ್ರೇಸ್ ಪ್ರೀಚಿಂಗಲ್ಲಿ ಎರಡೇ ಕ್ರಿಟಿಕ್ಸೇ. ಅಂದರೆ ನಿಂದೆ ಮಾಡ್ತಾರಲ್ಲ, ಏನು ಹೇಳ್ತಾರೆ ಗೊತ್ತಾ? ಕ್ರಿಸ್ತನೆಲ್ಲ ಮಾಡಿಬಿಟ್ರಾ ಒಂದು, ಎರಡನೇದು ಹಂಗಾರೆ ನಾನೇನು ಮಾಡೋಂಗಿಲ್ವಾ? ಎರಡೇ ಕ್ರಿಟಿಕ್ಸೇ ಇರೋದು. ದೇವರೆಲ್ಲ ಮಾಡಿಬಿಟ್ರು ಅಂದರೆ ನಾವೇನು ಮಾಡೋಂಗಿಲ್ವಾ? ಹಂಗಾರೆ ಹೆಂಗೆ ಬೇಕಾದ್ರೂ ಇರ್ಬೋದಾ ಅನ್ನೋ ಕ್ವಶನ್ನೇ ಎಲ್ಲ ಕ್ರಿಟಿಕ್ಸ್ಗೆ ಇರೋದು. ನೋಡಿ ನಾನು ಹೇಳಿದ್ನ ಏನು ಬೇಕಾದ್ರೂ ಮಾಡ್ಕೊ ಹೋಗಂತ. ಯಾಕೆ ನಿಮ್ಗೆ ಹಂಗೆ ಕೇಳಿಸ್ತೈತೆ? ಯಾಕೆ ಹಿಂಗೆ ಅರ್ಥ ಆಗ್ತೈತೆ? ಸೊ ಸತ್ಯವೇದ ಏನು ಹೇಳುತ್ತೆ ಅಂದರೆ, ಒಬ್ಬನ ನಿಮಿತ್ತ ಏನು ಮಾಡದೆ ಹೇಗೆ ಶಾಪ ಬಂತೋ, ಇವತ್ತು ಕ್ರಿಸ್ತನ ನಿಮಿತ್ತ ನನಗೂ ನಿಮಗೂ ಆಶೀರ್ವಾದ ಇದೆ. ಆಮೇನ್. ಈ ಲೆವೆಲಿಂದ ದೇವರು ಇನ್ನೊಂದು ಲೆವೆಲಿಗೆ ನಿನ್ನ ಕರ್ಕೊಂಡು ಹೋಗ್ತಾರೆ. ಯುವರ್ ಪೊಸಿಷನ್, ಯುವರ್ ಲೆವೆಲ್ ವಿಲ್ ಬಿ ಚೇಂಜ್ಡ್. ಇನ್ನೊಂದು ಹಂತಕ್ಕೆ ದೇವ್ರು ನಿನ್ನನ್ನು ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಇವತ್ತು ಕ್ರಿಸ್ತನನ್ನು ನಂಬಿದ್ಯಾ. ಕ್ರಿಸ್ತನನ್ನು ಫೋಕಸ್ ಮಾಡಿ, ನನ್ನನ್ನು ಫೋಕಸ್ ಮಾಡೋದು ಬೇಡ, ನಿಮ್ಮನ್ನು ಫೋಕಸ್ ಮಾಡೋದು ಬೇಡ. ನಮ್ಮ ಮೈಂಡ್ ನಾನು ಹೆಂಗೆ, ನಾನು ಯಾವ ರೀತಿ ಇದ್ದೀನಿ ಅನ್ನೋದನ್ನೇ ಯೋಚನೆ ಮಾಡಬೇಡ. ಕ್ರಿಸ್ತನು, ಥ್ರೂ ಕ್ರೈಸ್ಟ್ ಯು ಆರ್ ಬ್ಲೆಸ್ಡ್. ನೋಡಿ ಆದಿಕಾಂಡ ಬರೆದ ಪುಸ್ತಕ 26-24, ದ ಬುಕ್ ಆಫ್ ಜೆನಿಸಿಸ್ ಚಾಪ್ಟರ್ 26 ವರ್ಸ್ 24. ನೋಡಿ ಈಸಾಕನಿಗೆ ದೇವರು ಏನು ಹೇಳ್ತಾರೆ ಅಂದರೆ, ಆ ರಾತ್ರಿ ಯೆಹೋವನು ಅವನಿಗೆ ಕಾಣಿಸಿಕೊಂಡು, ಈಸಾಕನಿಗೆ ಕಾಣಿಸ್ಕೊಂಡು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು. ನಾನು ನಿನ್ನ ತಂದೆಯಾದ ನೋಡಿ ಮಗನ ಹತ್ರ ದೇವ್ರು ಮಾತಾಡ್ತಾ ಇದ್ದಾರೆ. ನೋಡಪ್ಪ, ನಾನು ನಿಮ್ಮ ಅಪ್ಪನ ದೇವರು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ನೀನು ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿದ್ದೀನಿ, ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂದು ಹೇಳಲಾಗಿ. ಯಾರ ನಿಮಿತ್ತ? ಈಸಾಕನ ಹತ್ರ ದೇವ್ರು ಹೇಳ್ತಾರೆ, ಅಪ್ಪ ಅವನ ಅಡ್ರೆಸ್ ಹುಡ್ಕೊಂಬಂಡು ಹೇಳ್ತಾರೆ, ಭಯಪಡಬೇಡ, ನಾನು ನಿನ್ನ ಜೊತೆ ಇದ್ದೀನಿ. ಯಾಕೆ ಗೊತ್ತಾ? ನಿಮ್ಮ ಅಪ್ಪನ ನಿಮಿತ್ತ, ನಿಮ್ಮ ತಂದೆಯ ನಿಮಿತ್ತ, ಅಬ್ರಾಹ್ಮನ ನಿಮಿತ್ತ ನಾನು ನಿನ್ನನ್ನು ಹೆಚ್ಚಿಸ್ತೀನಿ. ಸೊ ಇವತ್ತು ಕ್ರಿಸ್ತನ ನಿಮಿತ್ತ ದೇವರು ನನ್ನನ್ನು ಹೆಚ್ಚಿಸ್ತಾರೆ. ಕ್ರಿಸ್ತನ ನಿಮಿತ್ತ ಎಲ್ಲ ಅನಾರೋಗ್ಯಗಳು ಸುಖವಾಗೇ ಆಗುತ್ತೆ. ಕ್ರಿಸ್ತನ ನಿಮಿತ್ತ ಎಲ್ಲ ಶಾಪಗಳು ಮಾರ್ಪಡುತ್ತೆ. ಕ್ರಿಸ್ತನ ನಿಮಿತ್ತ ನೀವೆಲ್ಲ ಚೆನ್ನಾಗಿರ್ತೀರ. ಕ್ರಿಸ್ತನ ನಿಮಿತ್ತ ನೀವು ಆರೋಗ್ಯವಾಗಿರ್ತೀರ. ಕ್ರಿಸ್ತನ ನಿಮಿತ್ತ ನೀವು ಚೆನ್ನಾಗಿರ್ತೀರ. ಸೊ ಎಲ್ಲ ಮಹಿಮೆ ಕ್ರಿಸ್ತನಿಗೇ ಹೋಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಸೊ ದೇವರು ಹೆಂಗೆ ಇಂಟ್ರಡಕ್ಷನ್ ಮಾಡ್ಕೊಳ್ತಾರೆ ಗೊತ್ತಾ ಈಸಾಕನ ಹತ್ರ? ಅಪ್ಪ ಭಯಪಡಬೇಡ, ನಿನ್ನ ತಂದೆಯ ನಿಮಿತ್ತ, ಹೇಗೆ ನಿನ್ನ ತಂದೆಯ ನಿಮಿತ್ತ ನಾನು ನಿನ್ನನ್ನು ಆಶ್ವಸ್ತೀನಿ. ನಿನ್ನ ನೋಡಿ ಅಲ್ಲ, ನಿಮ್ಮ ಅಪ್ಪನಿಗಾಗಿ. ಯಾರಿಗಾಗಿ? ಎಲ್ಲರೂ ಹೇಳಿ, ಯಾರಿಗಾಗಿ? ಇನ್ನೊಂದ್ಸತಿ ಹೇಳಿ, ಯಾರಿಗಾಗಿ? ಅಪ್ಪನಿಗಾಗಿ. ಸೊ ಇವತ್ತು ದೇವರು ನನ್ನ ನಿಮ್ಮನ್ನು ಆಶ್ವಾಸದ ಕಾರಣ ಏನು ಗೊತ್ತಾ? ಬಿಕಾಸ್ ಆಫ್ ಜೀಸಸ್ ಕ್ರೈಸ್ಟ್.
ಸೊ ಒಂದು ಕಾರ್ಯ ನಾನು ಮಾಡ್ತೀವಿ ಅಂದರೆ ಅವ್ರನ್ನ ನೋಡಿ ಯಾರಿಗೋ ಏನೋ ಒಂದು ಮಾಡಬೇಕಂದ್ರೆ ಒಬ್ಬರನ್ನ ನೋಡಿನೇ ಒಬ್ರಿಗೆ ಮಾಡೋದು. ನೋಡಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. 2 ಸಾಮ್ಯೇಲನಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯ 7ನೇ ವಾಕ್ಯ. 2 Samuel chapter 9 verse 7. ಆಗ ದಾವೀದನು ಅವನಿಗೆ, ಹೆದರಬೇಡಪ್ಪ, ನಿನ್ನ ತಂದೆಯಾದ ಯೋನಾತಾನನನ್ನು ನೆನೆಸಿ ನಿನಗೆ ದಯೆ ತೋರಿಸುತ್ತ, ನಾನು ನಿನಗೆ ದಯೆ ತೋರಿಸ್ತೀನಿ. ನಿನ್ನ ಅಜ್ಜನಾದ ಸೌಲನ ಭೂಮಿಯನ್ನೆಲ್ಲ ನಿನಗೆ ಹಿಂದಕ್ಕೆ, ನಿನ್ನ ತಾತಂದೆಲ್ಲ ಮತ್ತೆ ವಾಪಸ್ ಕೊಡ್ತೀನಿ. ಮತ್ತು ನೀನು ಪ್ರತಿದಿನ ನನ್ನ ಪಂಕ್ತಿಯಲ್ಲಿ ಊಟ ಮಾಡಬೇಕೆಂದು ಹೇಳಿದ್ದೇನೆ. ಮತ್ತು ನೀನು ಪ್ರತಿದಿನ ನನ್ನ ಪಂಕ್ತಿಯಲ್ಲಿ ಊಟ ಮಾಡಬೇಕು ಎಂದು ಹೇಳಿದನು. ಇವನ ಹೆಸರೇನು? ಮೆಫಿಷಬತ್. ಈ ಮೆಫಿಷಬತ್ ಯಾರು ಗೊತ್ತಾ? ಯೋನಾತನನ ಮಗ. ಸೊ ಇವನು ಯಾರು ಅಂದರೆ ಇವನಿಗೆ 2 ಕಾಲು ಇಲ್ಲ. ಇವನಿಗೆ 2 ಕಾಲು ಇಲ್ಲ. ದಾವೀದನು ಹೇಳ್ತಾನೆ, ಡೈಲಿ ನನ್ನ ಟೇಬಲಲ್ಲಿ ನೀನು ಊಟ ಮಾಡಬೇಕು ಅಂತ. ಸೊ ಒಬ್ಬರ ಮನೆ ಕರೆದು ಊಟ ಹಾಕ್ತೀವಿ ಅಂದರೆ ನಾವು ಸುಮ್ಮನೆ ಹಾಕ್ತೀವಾ? ಯೋಚನೆ ಮಾಡಿ. ಒಬ್ಬರ ಮನೆ ಕರೆದು ಊಟ ಹಾಕ್ತೀವಿ ಅಂದರೆ ಅದ್ರ ಹಿಂದೆ ತುಂಬ ಕಾರಣಗಳಿರುತ್ತೆ. ಒಬ್ಬರ ಮನೆಗೆ ಊಟಕ್ಕೆ ಕರಿತಾ ಇದ್ದೀವಿ ಅಂದರೆ ಅದರಲ್ಲಿ ಹಿಂದೆ ಕಾರಣಗಳಿರುತ್ತೆ. ಹೌದಾ ಇಲ್ವಾ? ಹಂಗಲ್ಲ ಏನಿಲ್ಲ ಪಾಸ್ಟರ್, ನಾನು ಪ್ರೀತಿಯಲ್ಲಿ ಆಗ್ತೀನಿ. 1 ಸತಿ ಆಗ್ತೀವಿ, 2 ಸತಿ ಆಗ್ತೀನಿ. ನೀನು ಕರೆದೇ ಇಲ್ಲ ಅವ್ರ ಮನೆಗೆ ಅಂದರೆ, ಅವ್ರು ನಿಮ್ಮನ್ನು ಕರೆದಿಲ್ಲ ಅಂದರೆ ಏನು ಮಾಡ್ತೀರಾ? 1-2 ಸತಿ ಕರೆದು ನೋಡ್ತೀವಿ, 3ನೇ ಸತಿಗೆ ಬಿಟ್ಟು ಹಾಕ್ಬಿಡ್ತೀವಿ. ಸೊ ಇವಾಗ ನೋಡಿ, ಇವಾಗ ಮದುವೆಯಲ್ಲೂ ಅಷ್ಟೇ. ಒಬ್ರು ಗಿಫ್ಟ್ ಕೊಡ್ತಾರೆ 500 ರೂಪಾಯಿ ಅಂದರೆ ಯೋಚನೆ ಮಾಡ್ತಾರೆ, ಅವ್ರು ನಮ್ಮನೆ ಮದುವೆಗೆ ಬಂದರೆ ಅವರು ಕೊಡ್ತಾರೆ. ಸೊ ಗಿವ್ ಆ್ಯಂಡ್ ಟೇಕ್ ಪಾಲಿಸಿನೇ ಇರೋದು ನೋಡಿ. ಒಬ್ರು ಗಿಫ್ಟ್ ಕೊಡಬೇಕು ಅಂದರೆ, ಒಬ್ರಿಗೆ ಊಟ ಹಾಕಬೇಕು ಅಂದರೆ ಏನಾದರೂ ಅದ್ರ ಹಿಂದೆ ರೀಸನ್ ಇರುತ್ತೆ, ಅದ್ರ ಹಿಂದೆ ಏನಾದರೂ ಒಂದು ಉದ್ದೇಶ ಇರುತ್ತೆ. ಆದರೆ ಇಲ್ಲಿ ಮೆಫಿಷಬತ್ಗೆ ನೋಡಿ 2 ಕಾಲಿಲ್ಲ. ಈಗ ದಾವೀದನಿಗೆ ಯಾವ ರೀತಿಯಲ್ಲಿ ಇವನು ಹೆಲ್ಪ್ ಮಾಡೋಕ್ಕಾಗಲ್ಲ, ಬಂದು ಮನೆ ಕೆಲಸ ಮಾಡ್ಕೊಡೋಕ್ಕಾಗಲ್ಲ. ಇವನಿಂದ ಯಾವ ಪ್ರಯೋಜನವೂ ಇಲ್ಲ. 2 ಕಾಲು ಇಲ್ಲದೆ ಇರೋನು ಇಟ್ಕೊಂಡು ಏನು ಮಾಡ್ತೀರಾ ನೀವು? ಏನಾದರೂ ಹೆಲ್ಪ್ ಆಗುತ್ತಾ? ಸ್ವಲ್ಪ ಕ್ಲೀನ್ ಮಾಡಿಕೊಡಪ್ಪ, ಸ್ವಲ್ಪ ಎತ್ಕೊಡಪ್ಪ, ಇಲ್ಲ ಇವನು ಕೆಲ್ಸಕ್ಕೆ ಹೋಗಿ ಏನಾದ್ರು ಮಾಡ್ತಾನೆ ಕೊಡ್ತಾನೆ. ನೋಡಿ, ಯಾವ ಎದುರು ನೋಡಬೇಕೆ ಇಲ್ಲ, ಯಾಕಂದರೆ 2 ಕಾಲು ಇಲ್ಲ. ಸೊ 2 ಕಾಲು ಇಲ್ಲದೆ ಇರೋನಿಗೆ ಅವನೇನು ಹೇಳ್ತಾನೆ ಗೊತ್ತಾ ದಾವೀದನು? ನನ್ನ ಪಂಕ್ತಿಯಲ್ಲಿ ನೀನು ಕುಂತ್ಕೊಂಡು ಡೈಲಿ ಊಟ ಮಾಡು ಅಂತ. ಅಂದರೆ ಯಾವುದನ್ನು ಎದುರು ನೋಡದೆ ಅವನ ಟೇಬಲಲ್ಲಿ ಕುಂಡ್ರಿಸಿದ್ದಕ್ಕೆ ಕಾರಣ ಏನು ಅಂದರೆ, ಇವನಿಂದ ಯಾವ ಪ್ರಯೋಜನವೂ ಇಲ್ಲ, ಇವನಿಂದ ಯಾವ ಲಾಭನೂ ಇವನಿಗಿಲ್ಲ ಅಂದ್ರೂ ಅವನ ಟೇಬಲಲ್ಲಿ ಕುಂಡ್ರಿಸಿದ ಕಾರಣ ಏನಂದರೆ ಅವರ ತಂದೆಯ ನಿಮಿತ್ತ. ಅವನು ಹೇಳ್ತಾನೆ ನೋಡಿ, ನಿನ್ನ ತಂದೆಯ ನಿಮಿತ್ತ ನಾನು ನಿನಗೆಲ್ಲ ಮತ್ತೆ ವಾಪಸ್ ಕೊಡ್ತೀನಿ, ನೀನು ಡೈಲಿ ಕುಂತ್ಕೊ. ಸೊ ಇವಾಗ ಇವನು ರಾಯಲಾಗಿ ಹೋಗಿ ಅಲ್ಲಿ ಟೇಬಲ್ ಮೇಲೆ ಕುಂತ್ಕೊಂಡು ಊಟ ಮಾಡ್ತಾ ಇರೋದು ಇವನು ಒಳ್ಳೆಯವನಂತಲ್ಲ. ಯಾರು ಒಳ್ಳೆಯವನು? ಅವರಪ್ಪ. ಇವತ್ತು ನೀವು ಚೆನ್ನಾಗಿದ್ದೀವಿ ಅಂದರೆ ನಾನು ನೀವು ಒಳ್ಳೆಯವ್ರಂತಲ್ಲ, ನಮ್ಮಪ್ಪನ ನಿಮಿತ್ತ. ನಾನು ನೀವು ಎಷ್ಟು ಒಳ್ಳೆಯವ್ರಂತಲ್ಲ, ನಮ್ಮ ತಂದೆ ಒಳ್ಳೆಯವರು. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತಿದ್ದೇ ಇದಕ್ಕೆ ರೀ, ನನ್ನನ್ನು ನಿಮ್ಮನ್ನು ಆಶ್ವಾಸಿಸಬೇಕು ಅಂತಾನೆ. ಸೊ ಯಾವಾಗಲೇ ನಿಮ್ಮನ್ನು ನೋಡಬೇಡಿ, ನಾನು ಎಷ್ಟು ಕೆಟ್ಟವನ ಒಳ್ಳೆಯವನ ಅದನ್ನೆಲ್ಲ ಚೆಕ್ ಮಾಡಬೇಡಿ. ಯೇಸು ಸ್ವಾಮಿ ನನಗಾಗಿ ಮಾಡಿದ್ದಂಥ ಎಲ್ಲ ಕೆಲಸಕ್ಕೆ ಇವತ್ತು ನಾನು ಚೆನ್ನಾಗಿದ್ದೀನಿ. ಯಾರಪ್ಪನ ಪುಣ್ಯನೋ ಗೊತ್ತಿಲ್ಲ, ನಮ್ಮಪ್ಪನ ಪುಣ್ಯದಲ್ಲಿ ನಾನಿವತ್ತು ಚೆನ್ನಾಗಿದ್ದೀನಿ. ಯಾರು ಮಾಡಿದ ಪುಣ್ಯನೋ? ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮಾಡಿದಂಥ ಪುಣ್ಯದಲ್ಲಿ ಇವತ್ತು ನೀವು ಚೆನ್ನಾಗಿದ್ದೀವಿ. ಇವತ್ತು ಯೇಸು ಸ್ವಾಮಿ ಪುಣ್ಯದಿಂದ ಈ ಸತ್ಯವನ್ನು ಕೇಳ್ತಾ ಇರುವಂಥ ಎಲ್ಲರೂ ಚೆನ್ನಾಗಿರ್ತಾರೆ. ನೀವು ಚೆನ್ನಾಗಿರೋದಕ್ಕೆ ಕಾರಣ ಯಾರ ಪುಣ್ಯ? ಯೇಸು ಸ್ವಾಮಿಯ ಪುಣ್ಯ. ಎಲ್ಲರೂ ಹೇಳಿ, ಯಾರ ಪುಣ್ಯ? ಯೇಸು ಸ್ವಾಮಿ ಮಾಡಿದಂಥ ಪುಣ್ಯ ಇವತ್ತು ನೀವು ಚೆನ್ನಾಗಿದ್ದೀವಿ. ಇವತ್ತು ಸಾಯಬೇಕಾದಂಥ ನಮ್ಮನ್ನಲ್ಲ ಇವತ್ತು ಚೆನ್ನಾಗಿಟ್ಟಿರೋದಕ್ಕೆ ಕಾರಣ. ಯಾವತ್ತೋ ಸಾಯಬೇಕಾಗಿತ್ತು, ಯಾವತ್ತೋ ಆಕ್ಸಿಡೆಂಟಲ್ಲಿ ಸಾಯಬೇಕಾಗಿತ್ತು, ಯಾವತ್ತೋ ಕಾಯಿಲೆಯಲ್ಲಿ ಸಾಯಬೇಕಾಗಿತ್ತು. ಆದರೂ ಇವತ್ತು ಚೆನ್ನಾಗಿ ಬದುಕಿದ್ದೀವಿ ಅಂದರೆ ಇವತ್ತು ಆತನು ಮಾಡಿದಂಥ ಶಿಲುಬೆಯಲ್ಲಿ ನನಗಾಗಿ ಪ್ರಾಣ ಕೊಟ್ಟಿದ್ದರಿಂದ. ಸೊ ಮೆಫಿಷಬತನ್ನ ಟೇಬಲ್ ಮೇಲೆ ಕುಂಡ್ರಿಸಿ ಅವನ್ನ ಆಶೀರ್ವದಿಸಿದ್ದಕ್ಕೆ ದಾವೀದನಿಗೆ ಯಾವ ಕಾರಣವೂ ಇರಲಿಲ್ಲ, ಯಾವ ಉಪಯೋಗವೂ ಇಲ್ಲ. ಒಂದೇ ಒಂದು, ಅವನ ತಂದೆಯ ನಿಮಿತ್ತ. ಅವನ ತಂದೆಯ ನಿಮಿತ್ತ ಅವನ ಟೇಬಲ್ ಮೇಲೆ ಕುಂಡ್ರಿಸಿದ್ರು. ಇವತ್ತು ದೇವರು ನನ್ನನ್ನು ನಿಮ್ಮನ್ನು ಇವತ್ತು ಆತನ ಮುಂದೆ ಕುಂಡ್ರಿಸಿದ್ದಾರೆ, ಇವತ್ತು ಚೆನ್ನಾಗಿಟ್ಟಿದ್ದಾರೆ ಅಂದರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನಮಗಾಗಿ ಸುರಿಸಿದಂಥ ರಕ್ತ.
ಆತನು ಮಾಡಿದಂಥ ತ್ಯಾಗ, ಆತನು ಮಾಡಿದಂಥ ಪುಣ್ಯ, ಇವತ್ತು ನಾನು ನೀವು ಚೆನ್ನಾಗಿರ್ತೀವಿ. ಇನ್ನು ಮೇಲೆ ಇನ್ನೂ ಚೆನ್ನಾಗಿರ್ತೀವಿ. ಯಾಕಂದರೆ ನನ್ನ ಒಳ್ಳೆತನದಿಂದಲ್ಲ, ನಿಮ್ಮ ಒಳ್ಳೆತನದಿಂದಲ್ಲ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತದ್ರಿಂದ ನಾನು ನೀವು ಇನ್ನೂ ಚೆನ್ನಾಗಿರ್ತೀವಿ. ಗಾಡ್ ಬ್ಲೆಸ್ ಯು. ಆಮೆನ್. ಸೊ ಇದು ಕೊಡುವಂಥ ಸಮಯ. ಯಾರು ಕೊಡಬೇಕು, ಏನು ಕೊಡಬೇಕು ಎಲ್ಲ ಹೇಳಿದ್ದೀನಿ. ಸೊ ಯಾರ ಹತ್ರ ನಾವು ಉಪದೇಶ ಕೇಳ್ತೀವೋ ಅವ್ರ ಹತ್ರ ಅವ್ರಿಗೆ ನಾವು ಕೊಡಬೇಕು ಅಂತ ಸತ್ಯವೇದ ಹೇಳುತ್ತೆ. ಸೊ ನಾವೆಲ್ಲಿ ಆತ್ಮಿಕ ರೀತಿಯಲ್ಲಿ ಬೆಳೀತಾ ಇದ್ದೀವೋ, ಎಲ್ಲಿ ನಮ್ಮ ಸ್ಪಿರಿಟ್ಗೆ ಆತ್ಮಿಕ ಜೀವಿತದಲ್ಲಿ ಬೆಳವಣಿಗೆ ಆಗ್ತಾಯಿತ್ತೋ ಅಲ್ಲಿ ನಾವು ಕೊಡಬೇಕು. ಒಂದು ವೇಳೆ ಈ ಸಂದೇಶದ ಮುಖಾಂತರ ನೀವು ಆಧ್ಯಾತ್ಮಿಕ ಜೀವಿತದಲ್ಲಿ ಉಪಯೋಗ ಆಗಿ ಬೆಳೀತಾ ಇದ್ದರೆ ನೀವು ಕೊಡ್ಬೋದು. ಯಾವ ರೀತಿ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.